ಶೆಟ್ಟಿ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಕಿರಿಯ ಕಾಂಗ್ರೆಸ್ಸಿನ ಮುಖಂಡರುಗಳು, ಕಾಂಗ್ರೆಸ್ಸಿನ ನಾಯಕರುಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇವತ್ತಿನ ಈ ಧರಣಿ ಸತ್ಯಾಗ್ರಹದ ಮಾಧ್ಯಮ ವರದಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರನ್ನು ನಾನು ಈ ಧರಣಿ ಸತ್ಯಾಗ್ರಹಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನ ಕೋರುತ್ತೇನೆ. ಬಂಧುಗಳೇ, ಇವತ್ತಿನ ಈ ಧರಣಿ ಸತ್ಯಾಗ್ರಹ ಯಾಕೋಸ್ಕರ ಮಾಡಬೇಕಾಗಿ ಬಂದಿದೆ ಎಂದರೆ ಕಾರ್ಕಳದಲ್ಲಿ ಒಂದು ಹೊಸ ನಾಟಕ ಆರಂಭವಾಗಿದೆ. ಕಾರ್ಕಳದ ಬಿಜೆಪಿಯ ಶಾಸಕರು ತನ್ನ ವೈಫಲ್ಯವನ್ನ ಮರೆಮಾಚುವುದಕ್ಕೋಸ್ಕರ ಅವರ ಪಕ್ಷದ ಯುವ ಮೋರ್ಚಾದ ಮುಖಂಡ ಸುಹಾಸ್ ಶೆಟ್ಟಿ ಮುಟ್ಲುಪಾಡಿ ಎನ್ನುವಂತ ಒಬ್ಬ ನೀಚ ಕೋಮು ಕ್ರಿಮಿಯನ್ನ, ಒಬ್ಬ ಕಾಮಿ ಮುಖಂಡನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ ಈ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಅವರು ವಿಷಯವನ್ನ ಡೈವರ್ಟ್ ಮಾಡುವುದಕ್ಕೋಸ್ಕರ ಕಾರ್ಕಳದ ಎಲ್ಲಾ ಗ್ರಾಮ ಪಂಚಾಯತ್ ಕಚೇರಿಗಳ ಮುಂದುಗಡೆ ಪ್ರತಿಭಟನಾ ಧರಣಿಯನ್ನ ನಡೆಸುತ್ತಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡಿನ ವಿಚಾರ. ಒಬ್ಬ ಮಹಿಳೆ ಒಂದು ವಿದ್ಯಾರ್ಥಿನಿಯನ್ನ ಪೀಡಿಸಿದಂತಹ, ಲೈಂಗಿಕವಾಗಿ ನಾನು ಹೇಳಿದಲ್ಲಿಗೆ ಬಾ ಎಂದು ಕಿರುಕುಳ ನೀಡಿದಂತಹ ಒಬ್ಬ ಯುವ ಮೋರ್ಚಾ ಮುಖಂಡನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ, ತನ್ನ ವೈಫಲ್ಯವನ್ನ ಮರೆಮಾಚುವುದಕ್ಕೋಸ್ಕರ ಈ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನರನ್ನ ಮೋಸ ಮಾಡುವುದಕ್ಕೋಸ್ಕರ ಇವತ್ತು ಹೊಸ ನಾಟಕವನ್ನ ಆರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ಜನರಿಗೆ ಸತ್ಯ ವಿಚಾರವನ್ನ ತಿಳಿಸಿಕೊಡ್ಬೇಕು. ಈ ಬಿಜೆಪಿ ಯಾವುದೇ ಮೋಸಕ್ಕೆ ನಾವು ಬಲಿಯಾಗಬಾರದು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಮುಖಂಡರಾದಂತಹ ಉದಯ್ ಶೆಟ್ಟಿ ಮುನಿಯಾಲ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿದ್ದೇವೆ. ಈಗ ನಮ್ಮನ್ನ ಉದ್ದೇಶಿಸಿ ಎಲ್ಲರೂ ಜೋರಾಗಿ ಹುಚ್ಚಗಂಡದಿಂದ ಘೋಷಣೆಗಳನ್ನ ಕೂಗಬೇಕಾಗಿ ವಿನಂತಿಸ್ತೇನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡುತ್ತಿರುವ ಕಾರ್ಕಳ ಶಾಸಕರಿಗೆ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡುತ್ತಿರುವ ಕಾರ್ಕಳ ಶಾಸಕರಿಗೆ, ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಯುವ ಮೋರ್ಚಾ ಮುಖಂಡನ ರಕ್ಷಣೆಗೆ ನಿಂತ ಕಾರ್ಕಳ ಶಾಸಕರಿಗೆ, ಒಳಚರಂಡಿ ಕಳಪೆ ಕಾಮಗಾರಿಗೆ ಕಾರಣನಾದ ಕಮಿಷನ್ ಶಾಸಕರಿಗೆ, ಎಣ್ಣೆ ಹೊಳೆ ಏತ ನೀರಾವರಿ ಯೋಜನೆಯಲ್ಲಿ ಕಿಕ್ ಬ್ಯಾಕ್ ಪಡೆದ ಕಾರ್ಕಳ ಶಾಸಕರಿಗೆ, ರಸ್ತೆ ಹೊಂಡಗಳ ಸರದಾರ ಕಾರ್ಕಳ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ. ಜನತೆಯನ್ನ ಸುಳ್ಳು ಸುದ್ದಿಗಳಿಂದ ದಿಕ್ಕು ತಪ್ಪಿಸುತ್ತಿರುವ ಕಾರ್ಕಳ ಶಾಸಕರಿಗೆ. ಈಗ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ಉದ್ದೇಶಿಸಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭದ್ರಾವ್ ಅವರು ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಬಂಧುಗಳೇ, ಇವತ್ತು ಕೆಲವು ವಿಚಾರಗಳನ್ನ ಹಿಡಿದುಕೊಂಡು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಉಭಯ ಜಿಲ್ಲೆಗಳಲ್ಲಿ ಬಿಜೆಪಿ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದೆ. 5 ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಮಾಡುವ ಒಂದು ಹುನ್ನಾರಗಳನ್ನ ಬಿಜೆಪಿ ಪಕ್ಷ ಮಾಡ್ತಾ ಬಂದಿದೆ. ಏನು ಇವತ್ತು ಬಿಜೆಪಿ ಆರೋಪಗಳನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೊರಿಸಿದೆ, ಆ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಮತ್ತು ಆ ಎಲ್ಲ ಆರೋಪಗಳಿಗೆ ಸರಿಯಾದ ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಬಂಧುಗಳೇ, ರಾಜ್ಯ ಬಿಜೆಪಿ ಸರ್ಕಾರ ತಂದಿರುವ ಜನವಿರೋಧಿ ನೀತಿಗಳಿಂದ ಜನರು ರೋಸಿ ಹೋಗಿದ್ದರ ಫಲವಾಗಿ ಇವತ್ತು ಅನೇಕ ವಿಚಾರಗಳಲ್ಲಿ ತಮ್ಮ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ತಮ್ಮ ತಪ್ಪನ್ನ ಮರೆಮಾಚಲಿಗೋಸ್ಕರ, ಜನರ ದಿಕ್ಕನ್ನ ಬೇರೆ ಕಡೆಗೆ ಸೆಳೆಯೋಗೋಸ್ಕರ ಇವತ್ತು ಗ್ರಾಮ ಮಟ್ಟದಲ್ಲಿ ಪ್ರತಿಭಟನೆಗಳನ್ನ ಮಾಡಿ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಪ್ರಯತ್ನವನ್ನ ಕಾರ್ಕಳ ಶಾಸಕರ ಒಂದು ಮುಖಂಡತ್ವದಲ್ಲಿ ಇವತ್ತು ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದು ಒಂದು ಹತಾಶ ಮನೋಭಾವದ ಪ್ರತೀಕ ಅಲ್ಲದೆ ಬೇರೆ ಏನು ಅಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಗ್ರಾಮ ಪಂಚಾಯತ್ನ ಎದುರುಗಡೆ ಪ್ರತಿಭಟನೆಗಳು ಆಗ್ತಾ ಇದೆ. ಆ ಗ್ರಾಮ ಪಂಚಾಯತ್ಗಳಲ್ಲಿ ಯಾರು ಅಧ್ಯಕ್ಷರು? 23 ಗ್ರಾಮ ಪಂಚಾಯತ್ಗಳಲ್ಲಿ 20 ಗ್ರಾಮಗಳಲ್ಲಿ ಬಿಜೆಪಿ ಪಕ್ಷದವರೇ ಪಂಚಾಯತ್ನ ಅಧ್ಯಕ್ಷರು. ಒಂದು ಪುರಸಭೆಯಲ್ಲೂ ಕೂಡ ಬಿಜೆಪಿಯವರೇ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರತಿಭಟನೆ ಯಾರ ವಿರುದ್ಧ? ಬಿಜೆಪಿ ಪಂಚಾಯತ್ನ ಅಧ್ಯಕ್ಷರನ್ನ ಇವತ್ತು ಬೀದಿಗೆ ತಂದ ಶಾಸಕರು ನಿಮ್ಗೂ ಕೂಡ ನಿಮ್ಮ ಸರ್ಕಾರಿ ಕಚೇರಿ ಎದುರು ಇವತ್ತು ಪ್ರತಿಭಟನೆ ಕೂತ್ಕೊಳ್ಬಹುದಿತ್ತಲ್ವೇ ಅನ್ನುವಂತ ಪ್ರಶ್ನೆ ಇವತ್ತು ಕಾಂಗ್ರೆಸ್ನವರು ನಾವು ಕೇಳಬೇಕಲ್ಲ. ಜನರಿಂದ ಆಯ್ಕೆಯಾಗಿ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಕೂಡ ಅಧ್ಯಕ್ಷರಾಗಿ, ಸದಸ್ಯರಾಗಿ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರವನ್ನು ಚಲಾಯಿಸುವ ಸಂದರ್ಭದಲ್ಲಿ
ನಿಮ್ಮ ವಿರುದ್ಧವೇ ನಿಮ್ಮನ್ನು ಎತ್ತಿಕಟ್ಟಿ, ನಿಮ್ಮ ಪಕ್ಷವನ್ನು ಎತ್ತಿಕಟ್ಟಿ ನಿಮ್ಮನ್ನೆಲ್ಲ ಇವತ್ತು ಬೀದಿಯಲ್ಲಿ ಕುಳಿಯುವಾಗೆ ಮಾಡಿದ್ರಲ್ಲ ಶಾಸಕರು, ಅವರು ತಮ್ಮ ಕಚೇರಿ ಮುಂದೆ ಯಾಕೆ ಪ್ರತಿಭಟನೆ ಕೂತ್ಕೊಳ್ಳಿಲ್ಲ ಅನ್ನುವಂತ ಮಾತು ಈ ಪ್ರತಿಭಟನೆ ಸಭೆಯ ಮೂಲಕ ನಾವು ಶಾಸಕರಿಗೆ ಕೇಳುವಂಥದ್ದು. ಇವತ್ತು ನಡೆಯುತ್ತಿರುವ ಪ್ರತಿಭಟನೆ ಸ್ಥಳೀಯ ಬಿಜೆಪಿ ಆಡಳಿತ ವಿರುದ್ಧವೇ ಆಗಿರಬಹುದು ಅನ್ನುವಂಥದ್ದು ನಮ್ಮ ಸಂಶಯ. ಇವತ್ತು ಸ್ಥಳೀಯ ಗ್ರಾಮೀಣ ಬಿಜೆಪಿ ಸಮಿತಿಯವರು ಸ್ಥಳೀಯ ಬಿಜೆಪಿ ಆಡಳಿತ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರ ವಿರುದ್ಧ ಬಿಜೆಪಿ ಅಧ್ಯಕ್ಷರೇ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿಯ ಅಧ್ಯಕ್ಷರು ಭಾಷಣಗಳನ್ನ ಮಾಡಿದ್ದಾರೆ. ಬಿಜೆಪಿ ಅಧ್ಯಕ್ಷರೇ ಭಾಷಣಗಳನ್ನ ಮಾಡಿ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನೇ ಹೇಳಿ ಪಂಚಾಯತಿಗೆ ಹೋಗಿ ಬಿಜೆಪಿ ಅಧ್ಯಕ್ಷರಿಗೆ ಮನವಿಗಳನ್ನ ಕೊಟ್ಟಿದ್ದಾರೆ. ಇದು ಎಲ್ಲಿಯಾದ್ರೂ ಇಂತಹ ಪರಿಸ್ಥಿತಿ ಈ ದೇಶದಲ್ಲಿ ಎಲ್ಲಿಯಾದ್ರೂ ಇದೆ? ಭಾರತೀಯ ಜನತಾ ಪಕ್ಷದಿಂದ ಆಯ್ಕೆಯಾಗಿರುವ ಸ್ಥಳೀಯ ಬಿಜೆಪಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷನ ವಿರುದ್ಧ ಬಿಜೆಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಪ್ರತಿಭಟನೆ, ಬಿಜೆಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮನವಿಯನ್ನ ಹಿಡ್ಕೊಂಡು ಆ ಪಂಚಾಯತ್ಗೆ ಹೋಗುದು, ಅಲ್ಲಿ ಬಿಜೆಪಿ ಪಂಚಾಯತ್ ಅಧ್ಯಕ್ಷರೇ ಮನವಿಯನ್ನ ಸ್ವೀಕರಿಸಿದು. ಇದು ಈ ನಾಡಿನಿಗೆ ಇದು ಪ್ರಥಮ. ಇಂಥ ಒಂದು ದುರಂತ ಕತೆ ಇವತ್ತು ಕಾರ್ಕಳ ಶಾಸಕರಿಂದ ಮಾತ್ರ ಸಾಧ್ಯ. ಇದು ಕರ್ನಾಟಕದ ಬೇರೆ ಎಲ್ಲೂ ಕೂಡ ಆಗ್ಲಿಲ್ಲ ಅನ್ನುವಂಥದ್ದನ್ನು ಕೂಡ ನಿಮ್ಗೆ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ಈ ಎಲ್ಲ ನಾಟಕಗಳು ಯಾಕೆ ಹೇಳಿದ್ರೆ, ಇವತ್ತು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳ ಮೂಲಕ ಜನರ ಮನಸ್ಸನ್ನು ಗೆದ್ದಿರುವಂತದ್ದು, ಇಡೀ ದೇಶಕ್ಕೆ ಮಾದರಿಯಾದ ಕಾರ್ಯಕ್ರಮವನ್ನು ಕೊಟ್ಟಿರುವಂತದ್ದು ಅದು ನಮ್ಗೆಲ್ರಿಗೂ ಗೊತ್ತಿದ್ದ ವಿಚಾರ. ಇವತ್ತು ವಿಶ್ವದಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯರವರ 5 ಗ್ಯಾರಂಟಿಗಳನ್ನ ಮೆಚ್ಚುವಂತ ಒಂದು ವ್ಯವಸ್ಥೆಗಳು ಕೂಡ ಇಡೀ ವಿಶ್ವದಲ್ಲಿ ಆಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂತಹ ಗ್ಯಾರಂಟಿ ಯೋಜನೆಗಳಿಂದ ಒಂದು ಒಳ್ಳೆಯ ಸರ್ಕಾರವನ್ನ 2 ವರ್ಷಗಳ ಕಾಲ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯರವರು ಕೊಟ್ಟಾಗ ಇದರಿಂದ ಹತಾಶಗೊಂಡು ಜನರಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಪ್ರತಿಭಟನೆಗಳನ್ನ ಕಾರ್ಕಳ ಶಾಸಕರು ಸುನೀಲ್ ಕುಮಾರ್ ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಕಾಂಗ್ರೆಸ್ಸಿನ ಏಳಿಗೆಯನ್ನು ಸಹಿಸದೆ ಇವತ್ತು ಜನರಿಗೆ ದಿಪ್ಪು ತಪ್ಪಿಸುವ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಗ್ಯಾರಂಟಿ ಯೋಜನೆ, ಇವತ್ತು ಗೃಹ ಜ್ಯೋತಿ, ಮನೆಗಳಿಗೆ ಉಚಿತ ವಿದ್ಯುತ್, 37,000 ಮನೆಗಳಿಗೆ ಇವತ್ತು ಕರ್ನಾಟಕ ಸರ್ಕಾರ ಉಚಿತ ವಿದ್ಯುತ್ ಅನ್ನು ಕೊಟ್ಟಿದೆ. 37,000 ಕುಟುಂಬಗಳು ಇವತ್ತು ಉಚಿತ ವಿದ್ಯುತ್ನ ಫಲಾನುಭವಿಗಳಾಗಿದ್ದಾರೆ. ಇದರಿಂದ ನಿಮಗೆ ಹೊಟ್ಟೆ ಉರಿತಾ ಇದೆ. ಗೃಹಲಕ್ಷ್ಮಿ 37ರಿಂದ 38,000 ಮಹಿಳೆಯರು ತಿಂಗಳಿಗೆ 2,000 ರೂಪಾಯಿಯನ್ನ ಗೃಹಲಕ್ಷ್ಮಿಯ ಮೂಲಕ ಪಡಿತಾ ಇದ್ದಾರೆ ಎನ್ನುವಂಥದ್ದು ಕರ್ನಾಟಕ ಸರ್ಕಾರದ ಒಂದು ಹೆಗ್ಗಳಿಕೆ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೇವೆ. ಇದು ನಮಗೆ ಗೊತ್ತಾಗಿದೆ. ಇವತ್ತು ಶಕ್ತಿ ಯೋಜನೆಯ ಮೂಲಕ ಲಕ್ಷಾಂತರ ಜನ ಪ್ರತಿನಿತ್ಯ ಸರ್ಕಾರಿ ಬಸ್ಸುಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ತೆರಳುತ್ತಾರೆ, ಪ್ರವಾಸೋದ್ಯಮ ಕೇಂದ್ರಗಳಿಗೆ ಪ್ರವಾಸೋದ್ಯಮ ಹೋಗ್ತಾರೆ. ಇದರಿಂದ ದೇವಸ್ಥಾನದ ಬೊಕ್ಕಸಕ್ಕೆ ಆದಾಯ ಬಂದಿದೆ. ಸಾರ್ವಜನಿಕರು ದೇವಸ್ಥಾನಕ್ಕೆ ಹೋಗುವುದು ತಪ್ಪ, ಉಚಿತವಾಗಿ ಬಸ್ಸಿನಲ್ಲಿ ದೇವರ ದರ್ಶನವನ್ನು ಮಾಡುವುದು ತಪ್ಪ? ಈ ಎಲ್ಲ ಕಾರಣಗಳಿಂದ ನಿಮ್ಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಅದಕ್ಕಾಗಿ ಈ ಪ್ರತಿಭಟನೆಯನ್ನ ತಾವು ಹಮ್ಮಿಕೊಂಡಿದ್ದೀರಿ. ಕಾರ್ಕಳದಲ್ಲಿ 1,000 ನಿರುದ್ಯೋಗಿ ವಿದ್ಯಾರ್ಥಿಗಳು, ಕಾರ್ಕಳದಲ್ಲಿ 1,000 ನಿರುದ್ಯೋಗಿ ವಿದ್ಯಾರ್ಥಿಗಳು ಯುವ ನಿಧಿಯ ಮೂಲಕ ಹೆಸರನ್ನು ನೋಂದಾಯಿಸಿಕೊಂಡು ಇವತ್ತು ಅದರ ಯೋಜನೆಯ ಲಾಭವನ್ನ ಪಡೆದಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಹೀಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ಜನರ ಮನಸ್ಸಿನಲ್ಲಿ, ಜನರ ಹೃದಯದಲ್ಲಿ ಇವತ್ತು ಕಾಂಗ್ರೆಸ್ ಉಳಿದಿದೆ. ಹಾಗಾಗಿ ನಿಮ್ಗೆ ಹೊಟ್ಟೆ ಉರಿ. ಎಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾನು ಯಾವ ಘಟ್ಟದಿಂದ ಬಂದೆನೋ ಅಲ್ಲಿಗೆ ಅದೇ ಜೋಳಿಗೆಯನ್ನು ಹಾಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂತ ಭಯ ನಿಮ್ಮನ್ನ ಕಾಡ್ತಾ ಇದೆ. ಹಾಗಾಗಿ ನೀವು ಸುಳ್ಳು ಹೇಳಿ ಇವತ್ತು ಪಂಚಾಯತ್ ಮುಂಭಾಗದಲ್ಲಿ ಪ್ರತಿಭಟನೆಗಳ ಮಾಡ್ತಾ ಇದ್ದೀರಿ. ನೀರೇ ಮತ್ತು ಕೌಡೂರು ಪಂಚಾಯತ್ ನಲ್ಲಿ ನಾವು ಪ್ರತಿಭಟನೆಯ ಫೋಟೋಗಳನ್ನು ನೋಡಿದ್ರಿ. ಶಾಸಕರೇ, ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ಕೊಳ್ತೇನೆ. ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ರದ್ದಾಗ್ತದೆ ಅಂತ ತಾವು ಸುಳ್ಳು ಹೇಳಿದ್ರಿ. ನಿಮ್ಮ ಮಾತನ್ನು ನಂಬಿದ ವೃದ್ಧರು ಇವತ್ತು ಕ್ಯೂ ಅಲ್ಲಿ ನಿಂತು ಅರ್ಜಿ ಇಟ್ಕೊಂಡು ಅರ್ಜಿಗಳನ್ನ ಫಿಲ್ಅಪ್ ಮಾಡ್ಲಿಕ್ಕೆ ಅವರು ಭಯ ಪಡ್ತಾ ಇದ್ದಾರೆ. ಎಲ್ಲಿ ನಮ್ಮ ಸಂಧ್ಯಾ ಸುರಕ್ಷಾ ರದ್ದಾಗ್ತದೆ ಅನ್ನುವಂತ ಭಯದಿಂದ 70 ವರ್ಷ 80 ವರ್ಷದ ವೃದ್ಧರು ಪಂಚಾಯತ್ನ ಮುಂಭಾಗದಲ್ಲಿ ಮಳೆಯನ್ನ ಲೆಕ್ಕಿಸದೆ ಇವತ್ತು ಸಾಲಾಗಿ ನಿಂತಿದ್ದಾರೆ. ಅವರ ಶಾಪ ನಿಮ್ಗೆ ತಟ್ಟದೆ ಬಿಡುವುದಿಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳಿಬಿಡ್ತೇನೆ. ಪ್ರತಿಭಟನೆ ನಿಮ್ಮ ಹಕ್ಕು, ಪ್ರತಿಭಟನೆ ನಮ್ಮ ಹಕ್ಕು, ವಿರೋಧ ಮಾಡುವುದು ನಮ್ಮ ಹಕ್ಕು. ಆದರೆ ಆ ಪ್ರತಿಭಟನೆಗೆ ಒಂದು ಅರ್ಥ ಇರಬೇಕು.
ನಿಮ್ಮ ಪ್ರತಿಭಟನೆಗೆ ಜನ ಸೇರಿಸಬೇಕು ಅಂತ ಸುಳ್ಳು ಮಾಹಿತಿಯನ್ನ ಜನರಿಗೆ ಕೊಟ್ಟು ಆ 70 ವರ್ಷ 80 ವರ್ಷ 90 ವರ್ಷ ಮಹಿಳೆಯರಿಗೆ ವೃದ್ಧರಿಗೆ ಆ ಕ್ಯೂನಲ್ಲಿ ನಿಲ್ಲಿಕ್ಕೆ ಅರ್ಜಿಯನ್ನು ಹಿಡಲಿಕ್ಕೆ ನೀವು ತಂದ್ರಲ್ಲ, ನಿಮ್ಮಂತ ಒಬ್ಬ ಕೆಟ್ಟ ಶಾಸಕ ಈ ಕರ್ನಾಟಕದಲ್ಲಿ ಹುಟ್ಲಿಲ್ಲ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಮ ಕೆಲಸ ಸಾಧನೆಗೋಸ್ಕರ ಪ್ರತಿಭಟನೆಗೆ ಜನ ಸೇರಿಸ್ಲಿಕ್ಕೋಸ್ಕರ ಎಂತ ಕೆಳಮಟ್ಟಕ್ಕೆ ತಾವು ಇಳಿದಿದ್ದೀರಿ. ಇಂಥ ಒಬ್ಬ ದುರ್ಬಲ ಶಾಸಕರನ್ನ ಕಾರ್ಕಳದ ಇತಿಹಾಸದಲ್ಲಿ ಯಾರು ಮರಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಕಾರ್ಕಳ ಶಾಸಕರಿಗೆ ನಾನು ಹೇಳಿಕ್ ಬಯಸ್ತೇನೆ. ಅವ್ರು ಏನ್ ಮಾಡಿದ್ರು ನಿಮ್ಗೆ ವೃದ್ಧರು? ಯಾವ ಪಿಂಚಣಿ ರದ್ದಾಗಿದೆ? ನಿಮ್ಮ ಕೈಯಲ್ಲಿ ಯಾವ ಸರ್ಕಾರದ ಆದೇಶ ಇದೆ? ನಿಮಗೆ ನಾನು ಸವಾಲು ಹಾಕ್ತೇನೆ. ನಿಮ್ಮ ಕೈಯಲ್ಲಿ ಯಾವ ಆದೇಶವನ್ನು ತಾವು ಹಿಡ್ಕೊಂಡು ಪಿಂಚಣಿ ರದ್ದಾಗಿದೆ ಅನ್ನುವಂಥದ್ದನ್ನ ಸುಳ್ಳು ಆರೋಪ ಮಾಡಿದ್ರಿ. ಶಾಸಕರೇ, ಇದು ಒಳ್ಳೇದಲ್ಲ. ತಾವು ರಾಜಕೀಯ ಮಾಡಿ ಜನ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ. ಆದ್ರೆ ಈ ರೀತಿಯ ನೀಚ ಕೆಲಸಕ್ಕೆ ತಾವು ಇಳಿಬಾರದು ಅನ್ನುವಂತ ಮನವಿಯನ್ನ ನಿಮ್ಮಲ್ಲಿ ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, 5 ವಿಚಾರಗಳನ್ನ ಇಟ್ಕೊಂಡು ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಈ 5 ವಿಚಾರಗಳಿಗೂ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿಯ ನೇರ ಹೊಣೆ. ಇಲ್ಲಿ ಪೋಸ್ಟರ್ಗಳಲ್ಲಿ ತಾವು ನೋಡ್ತೀರಿ. ಇವತ್ತು 9/11 ಯಾರ ಸರ್ಕಾರದ ಕೊಡುಗೆ? ಯಾರ ಸರ್ಕಾರದ ಕೊಡುಗೆ? ಬಿಜೆಪಿ ಸರ್ಕಾರದ ಕೊಡುಗೆ. 9/11 ಯಾವ ಸರ್ಕಾರದ ಕೊಡುಗೆ? ಬಿಜೆಪಿ ಸರ್ಕಾರದ ಕೊಡುಗೆ. ನೀವು ಸಚಿವರಾಗಿದ್ದಾಗ ನೀವೇ ಸಭೆ ಹೇಳ್ತೀರಿ 9/11 ಸಮಸ್ಯೆಗೆ ನಾನು 3 ತಿಂಗಳೊಳಗೆ ಪರಿಹಾರ ಕಂಡುಕೊಳ್ತೇನೆ ಅಂತ ತಾವು ಹೇಳ್ತೀರಿ. ಹಾಗಾದ್ರೆ ಈ ಸಮಸ್ಯೆ ಯಾವಾಗ ಪ್ರಾರಂಭವಾದದ್ದು? ನಿಮ್ಮ ಅವಧಿಯಲ್ಲೇ ಈ ಸಮಸ್ಯೆ ಪ್ರಾರಂಭವಾದದ್ದು. ಜನರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ದಿಕ್ಕು ತಪ್ಪಿಸುವ ಕೆಲಸಗಳನ್ನ ತಾವು ಮಾಡಬೇಡಿ. ಆ ನಂತರ ಅಕ್ರಮ ಸಕ್ರಮ ಅರ್ಜಿ ತಿರಸ್ಕಾರ ಮಾಡಿದ್ದು. ಅಕ್ರಮ ಸಕ್ರಮದ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದು ಯಾರು? ಬಿಜೆಪಿ ಸರ್ಕಾರ. ಅಕ್ರಮ ಸಕ್ರಮ ಅರ್ಜಿ ತಿರಸ್ಕಾರ ಮಾಡಿದ್ದು ಯಾರು? ಬಿಜೆಪಿ ಸರ್ಕಾರ. 2021ನೇ ಅವಧಿಯಲ್ಲಿ ಜಿಲ್ಲಾಧಿಕಾರಿಗೆ ತಾವು ಹೊರಡಿಸಿದ ಆದೇಶ ಇಲ್ಲಿದೆ. ಈ ಮೇಲ್ಕಂಡ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಬಾಕಿ ಇರುವ ನಮೂನೆ 50, 53, 57 ಅಡಿಯಲ್ಲಿ ಸ್ವೀಕೃತವಾಗಿರುವ ಎಲ್ಲ ಅರ್ಜಿಗಳನ್ನು ಶೀಘ್ರವಾಗಿ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಿ ಹಾಗೂ ಜಿಲ್ಲಾಧಿಕಾರಿಗಳು ಅನರ್ಹ ಅರ್ಜಿಗಳನ್ನು ಕೂಡಲೇ ತಿರಸ್ಕರಿಸಿ ಅಂತ ಹೇಳಿದ್ದು ಯಾರು? ಬಿಜೆಪಿ ಸರ್ಕಾರ. ಆ ದಾಖಲೆ ಇಲ್ಲಿದೆ. ಬಂಧುಗಳೇ, ಆಶ್ರಯ ಯೋಜನೆಯ ಬಗ್ಗೆ ತಾವು ಹೇಳಿದ್ರಿ. ಕರ್ನಾಟಕದ ಇತಿಹಾಸದಲ್ಲಿ ಆಶ್ರಯ ಯೋಜನೆ ಎಂಬ ಒಂದು ಕಲ್ಪನೆಯನ್ನು ತಂದದ್ದು ಅದು ಕಾಂಗ್ರೆಸ್ ಸರ್ಕಾರ. ಆಶ್ರಯ ಯೋಜನೆ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ಬಡ ಜನರು ಮನೆ ಇಲ್ಲದೆ ಯಾರ್ಯಾರ್ದೋ ಮನೆಯಲ್ಲಿ ಎಲ್ಲೆಲ್ಲೋ ಮಲಗಬಾರದು ಅನ್ನುವ ಉದ್ದೇಶಕ್ಕೋಸ್ಕರ ಆಶ್ರಯ ಯೋಜನೆಯನ್ನ ಎಸ್.ಎಂ. ಕೃಷ್ಣರವರ ಅವಧಿಯಲ್ಲಿ ದಾಖಲೆ ಮಟ್ಟದ ಆಶ್ರಯ ಯೋಜನೆಗಳನ್ನು ಕೊಟ್ಟರು. ಕಾರ್ಕಳಕ್ಕೆ ಮಾನ್ಯ ವೀರಪ್ಪ ಮೊಯ್ಲಿ ಅವರ ಮಾರ್ಗದರ್ಶನದಲ್ಲಿ ಅಂದಿನ ಶಾಸಕರಾಗಿರುವ ಗೋಪಾಲ ಭಂಡಾರಿ ಅವರು ಸಾವಿರಾರು ಆಶ್ರಯ ಮನೆಗಳನ್ನ ಕಾರ್ಕಳಕ್ಕೆ ಕೊಟ್ಟರು. ಆದ್ರೆ ನಿಮ್ಮ ಕೊಡುಗೆ ಏನು ಎಂಬುದು ಈ ದಾಖಲೆಯಲ್ಲಿ ಇದೆ. ನಿಮ್ಮ ಕೊಡುಗೆ ಏನು ಎಂಬುದು ಆಶ್ರಯ ಯೋಜನೆ ಈ ದಾಖಲೆಯಲ್ಲಿ ಇದೆ. ಬಂಧುಗಳೇ, ಆನಂತರ ತಾವು ಹೇಳ್ತೀರಿ ಪಿಂಚಣಿ ರದ್ದು ಮಾಡಿದ್ದೀರಿ ಅಂತ. ಯಾರು ಪಿಂಚಣಿ ರದ್ದು ಮಾಡಿದ್ದು? ವಿವಿಧ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳ ಭೌತಿಕ ಪರಿಶೀಲನಾ ಕಾರ್ಯವನ್ನು ಕೈಗೊಳ್ಳಲಾಗಿರುವ ಹಿನ್ನೆಲೆಯಲ್ಲಿ ಅನರ್ಹ ಪಿಂಚಣಿದಾರರಿಗೆ ಪಿಂಚಣಿ ಪಾವತಿಯಾಗದಿದ್ದಲ್ಲಿ ಸರ್ಕಾರಕ್ಕೆ ಆಜ್ಞಾಪನೆ ಮಾಡುವ ಕ್ರಮದ ಕುರಿತು ಈಗಲೇ ಮಾಹಿತಿಯನ್ನು ಕಳಿಸಿಸಲಾಗುತ್ತದೆ. ಅದರಂತೆ ಅನರ್ಹ ಪಿಂಚಣಿದಾರರಿಗೆ ಪಿಂಚಣಿ ಪಾವತಿಯಾಗದಿದ್ದಲ್ಲಿ ಹೆಚ್ಚುವರಿಯಾಗಿ ಪಾವತಿಯಾದ ಮೊತ್ತವನ್ನು ಸರ್ಕಾರಕ್ಕೆ ಆಧರಿಸಲು ಸೂಕ್ತವನ್ನು ಕ್ರಮವನ್ನು ವಹಿಸಿ ಈ ಕಚೇರಿಗೆ ದಾಖಲೆಯನ್ನು ಸಲ್ಲಿಸಬೇಕು ಅನ್ನುವಂತ ಆದೇಶವನ್ನು ಮಾಡಿದ್ದು ಯಾರು? ಬಿಜೆಪಿ ಸರ್ಕಾರ. 24/9/2020 ಆದೇಶ. ಮತ್ತೆ ಯಾಕೆ ಈ ನಾಟಕ? ಯಾಕೆ ಈ ನಾಟಕ? ಬಂಧುಗಳೇ, ತಾವು ಮುಂದುವರೆದು ಹೇಳ್ತೀರಿ. ಬಂಧುಗಳೇ, ವಿದ್ಯುತ್ ಚೆಕ್ ವಿದ್ಯುತ್ ದರ ಏರಿಕೆ. ಕರ್ನಾಟಕದಲ್ಲಿ ಇವತ್ತಿನ ವಿದ್ಯುತ್ ದರದ ಏರಿಕೆಯ ಪಿತಾಮಹ ಯಾರು ಹೇಳಿದ್ರೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರು. ವಿದ್ಯುತ್ ದರದ ಪಿತಾಮಹ ಯಾರು? ಸುನೀಲ್ ಕುಮಾರ್. ಯಾರು ಸ್ವಾಮಿ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ದು? 2018ರಲ್ಲಿ
ನೀವು ಅಧಿಕಾರಕ್ಕೆ ಬರುವಾಗ ಪ್ರತಿ ಕಿಲೋ ವ್ಯಾಟ್ಗೆ ಇದ್ದದ್ದು 50 ರೂಪಾಯಿ, ಆದ್ರೆ ಹೆಚ್ಚಿನ ಕಿಲೋ ವ್ಯಾಟ್ಗೆ ಇದ್ದದ್ದು 60 ರೂಪಾಯಿ. ನಿಮ್ಮ ಅಧಿಕಾರದ ಅವಧಿಯಲ್ಲಿ 2023ರಲ್ಲಿ ತಾವು ಅಧಿಕಾರ ಬಿಟ್ಟು ಈ ರಾಜ್ಯದ ಜನರು ನಿಮ್ಮನ್ನ ಒಂದು ಸಮುದ್ರಕ್ಕೆ ಎಸೆದಾಗ ನೀವು ಮಾಡಿದ ವಿದ್ಯುತ್ ಬಿಲ್ಲಿನ ಬೆಲೆ ಎಷ್ಟು? ಯೂನಿಟ್ 180 ರೂಪಾಯಿ. ಕರ್ನಾಟಕದ ಈ ವಿದ್ಯುತ್ ಬೆಲೆಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್. ನೀವ್ ಹೇಳ್ತೀರಿ ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದೆ ಹೇಳಿ. ಹಾಗಾದ್ರೆ ಇದೇನು ಸ್ಟೇಟ್ಮೆಂಟ್? ನಿಮ್ಮ ಸರ್ಕಾರ ಅವಧಿಯಲ್ಲಿ ನೀವು ವಿದ್ಯುತ್ ಸಚಿವರಾಗಿರುವಾಗ ನೀವು ಹೇಳ್ತೀರಿ ವಿದ್ಯುತ್ ಬೆಲೆ ಏರಿಕೆಯ ಜವಾಬ್ದಾರಿ ಅದು ಸರ್ಕಾರ ಅಲ್ಲ ಅಂತ ಹೇಳ್ತೀರಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ತಾವು ಹೇಳ್ತೀರಿ ವಿದ್ಯುತ್ ದರದ ಏರಿಕೆಗೆ ಅದು ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ಹೇಳ್ತೀರಿ. ಈ ಎಲ್ಲ 5 ವಿಚಾರಗಳು ಯಾವುದೇ ಕಾಂಗ್ರೆಸ್ಗೆ ಸಂಬಂಧಪಟ್ಟದಲ್ಲ. ಬಿಜೆಪಿಯ ಸ್ವಯಂಕೃತ ಅಪರಾಧಗಳಿಂದ ಇವತ್ತು ಜನರು ಕಷ್ಟ ಪಡ್ತಾ ಇದ್ದಾರೆ. ನೀವು ಮಾಡಿದ ತಪ್ಪಿಗೆ ನೀವೇ ಪಶ್ಚಾತ್ತಾಪ ಪಟ್ಟು ಇವತ್ತು ಪಂಚಾಯತ್ ಎದುರು ಪ್ರತಿಭಟನೆ ಮಾಡುವ ಅನಿವಾರ್ಯ ಪರಿಸ್ಥಿತಿ ನಿಮ್ಗೆ ಬಂದಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಬಂಧುಗಳೇ, ಇನ್ನು ನಮ್ಮ 4 ಸವಾಲುಗಳು, ನಿಮ್ಮ ವೈಫಲ್ಯಗಳು ಇಷ್ಟೇ. ಒಬ್ಬಳು ವಿದ್ಯಾರ್ಥಿನಿಗೆ ಯುವ ಮೋರ್ಚಾದ ಮುಖಂಡ ಲೈಂಗಿಕ ಕಿರುಕುಳ ಕೊಟ್ಟ ಆಡಿಯೋಗಳು ಇಡೀ ನಾಡಿನಲ್ಲಿ ಹರಿದಾಡ್ತಾ ಇದೆ. ಅವ ನಿಮ್ಮ ಯುವ ಮೋರ್ಚಾದ ಅಧ್ಯಕ್ಷ. ನೀವು ಅವನ ಜೊತೆ ಹೆಗಲ್ ಮೇಲೆ ಹೆಗಲ್ ಕೈ ಹಾಕೊಂಡು ಅವರ ಜೊತೆ ಆಡಿದ್ದು ಓಡಿದ್ದು. ಇವತ್ತು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟಾಗ ಅವನ ರಕ್ಷಣೆಗೆ ನಿಲ್ಲುವಂತ ಕೆಲಸವನ್ನ ಶಾಸಕರು ಮಾಡ್ತೀರಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಶೇಮ್ ಶೇಮ್ ಸುನೀಲ್ ಕುಮಾರ್. ಲೈಂಗಿಕ ಕಿರುಕುಳ ಕೊಟ್ಟ ವಿದ್ಯಾರ್ಥಿನಿ ರಕ್ಷಣೆಗೆ ನೀವು ನಿಲ್ತೀರಾ? ದೂರು ಕೊಡ್ಲಿಕ್ಕೆ ಯುವಕರು, ಮಹಿಳಾ ಕಾಂಗ್ರೆಸ್ನವರು ಹೋದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಕಾರ್ಯಕರ್ತರು ಅವಹೇಳನವಾಗಿ ಬರೀತಾರೆ. ಯಾಕೆ ನಿಮ್ಮ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳಿಲ್ವೇ? ನಿಮ್ಮ ಕುಟುಂಬದಲ್ಲಿ ಯಾರು ಹೆಣ್ಣು ಮಕ್ಕಳಿಲ್ವೇ? ನಿಮ್ಮ ಕಾರ್ಯಕರ್ತರು ಯಾರು ಹೆಣ್ಣು ಮಕ್ಕಳಿಲ್ವೇ? ನಿಮ್ಮವರಿಗೆ ಯಾರು ಹೆಣ್ಣು ಮಕ್ಕಳಿಲ್ವೇ? ಒಂದು ವಿದ್ಯಾರ್ಥಿನಿಗೆ ದೂರವಾಣಿಯ ಮೂಲಕ ಲೈಂಗಿಕ ಕಿರುಕುಳವನ್ನು ಕೊಟ್ಟು ಅವಳಿಗೆ ಒತ್ತಾಯ ಮಾಡುವ ಒಬ್ಬ ಕಾಮುಕರ ಪರವಾಗಿ ಕಾರ್ಕಳ ಶಾಸಕರು ನಿಲ್ತಾರ ಅಂತಾದ್ರೆ ಕಾರ್ಕಳದ ಶಾಸಕರಿಗೆ ಕಾಂಗ್ರೆಸ್ ಪರವಾಗಿ ಧಿಕ್ಕಾರ ಇದೆ, ಧಿಕ್ಕಾರ ಇದೆ, ಧಿಕ್ಕಾರ ಇದೆ. ಬಂಧುಗಳೇ, ಇವತ್ತು ಒಳಚರಂಡಿ ಇದು ರಥಬೀದಿ. ಪಡು ತಿರುಪತಿ ಖ್ಯಾತಿ ಪಡೆದ ಶ್ರೀ ವೆಂಕಟರಮಣ ದೇವರು ನೆಲೆ ಆಗಿರುವ ಊರು ಕಾರ್ಕಳ. ಇವತ್ತು ರಥಬೀದಿಗೆ ತಾವು ಹೋಗ್ಬೇಕು. ಒಳಚರಂಡಿಯ ನೀರು ರಥಬೀದಿಯಲ್ಲಿ ಹರಿತಾ ಇದೆ. 13 ಕೋಟಿ ರೂಪಾಯಿ ನೀರ ಮೇಲೆ ಹೋಮ ಇಟ್ಟಂತಾಗಿದೆ. ಯಾರು ಶಾಸಕರಾಗಿದ್ದದು? ನೀವೇ ತಾನೇ. ಯಾರ ಅವಧಿಯಲ್ಲಿ? ನಿಮ್ಮ ಅವಧಿಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ನೀವೇ ಶಾಸಕರಾಗಿರುವ ಇವತ್ತು ಮುಖ್ಯ ರಸ್ತೆ ಒಳಚರಂಡಿಯ ಕಳಪೆ ಕಾಮಗಾರಿಗೆ ನೀವೇ ಕಾರಣ ಅನ್ನುವಂಥದ್ದನ್ನ ಕಾರ್ಕಳ ಶಾಸಕರು ತಿಳ್ಕೊಳ್ಬೇಕು. ಇವತ್ತು ಒಳಚರಂಡಿಯ ಕಾಮಗಾರಿ ಕೆಟ್ಟದಾಗಿ ಆಗಿದ್ರು ಕೂಡ ಇವತ್ತು ನೀರಾವರಿ ಯೋಜನೆ ಕೆಲಸವನ್ನ ಅದೇ ಗುತ್ತಿಗೆದಾರರಿಗೆ ಕಮಿಷನ್ಗೋಸ್ಕರ ನೀಡಿ ಇವತ್ತು ರಸ್ತೆಗಳನ್ನೆಲ್ಲ ಹೊಂಡಮಯ ಮಾಡಿದ ಕೀರ್ತಿ ಅದು ಯಾರಿಗಾದ್ರೂ ಸಲ್ಲಿದ್ರೆ ಅದು ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಸಲ್ತದೆ. ಬಂಧುಗಳೇ, ಇವತ್ತು ಇಡೀ ದೇಶಕ್ಕೆ ಒಂದು ಕಾರ್ಕಳಕ್ಕೆ ಕಪ್ಪು ಚುಕ್ಕೆ ಹೇಳಿದ್ರೆ ಅದು ಪರಶುರಾಮನ ವಿಗ್ರಹ. ನಾವೆಲ್ಲರೂ ಕೂಡ ಪರಶುರಾಮನ ತಾವು ಪ್ರತಿಮೆ ಮಾಡಿದ್ರು ಹೇಳಿಕೊಂಡು ಬಹಳ ಸಂತೋಷ ಪಟ್ಟವು. ಅದೊಂದು ಪ್ರವಾಸಿಕ ಕೇಂದ್ರ ಆಗ್ಲಿ, ಧಾರ್ಮಿಕ ಕೇಂದ್ರ ಆಗ್ಲಿ, ನಾವೆಲ್ಲರೂ ಕೂಡ ಹೆಮ್ಮೆ ಪಟ್ಟೆವು. ಆದ್ರೆ 3 ತಿಂಗಳು 4 ತಿಂಗಳಾಗ್ತಿದ್ದಾಗೆ ನಿಮ್ಮ ಬಂಡವಾಳಗಳೆಲ್ಲ ಬಯಲಾಯ್ತು. ಕಂಚಿನ ಪ್ರತಿಮೆಯನ್ನ ಮಾಡ್ತೇವೆ ಹೇಳಿ ಫೈಬರ್ ಪ್ರತಿಮೆಯನ್ನ ಮಾಡಿ ನೀವು ಕೇವಲ ಪಕ್ಷದ ಕಾರ್ಯಕರ್ತರಿಗೆ ಮೋಸ ಮಾಡಿದ್ದಲ್ಲ, ದೇವರಿಗೆ ಮೋಸ ಮಾಡಿದ್ರು. ನೀವು ಒಬ್ಬ ಧರ್ಮದ್ರೋಹಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಅನೇಕ ಜಲವಂತ ಸಮಸ್ಯೆಗಳು ಇವತ್ತು ಕಾರ್ಕಳದಲ್ಲಿ ಇದೆ. ಅನೇಕ ಸಮಸ್ಯೆಗಳು ಕಾರ್ಕಳದಲ್ಲಿ ಇದೆ. ರಸ್ತೆಗಳೆಲ್ಲವೂ ಕೂಡ ಹೊಂಡದಿಂದ ತುಂಬಿದೆ. ನೀವು ಹೇಳ್ತೀರಿ ರಾಜ್ಯ ಸರ್ಕಾರ ಅನುದಾನ ಕೊಡ್ತಿಲ್ಲ ಹೇಳ್ತೀರಿ. ಶನಿವಾರ ಕೊಟ್ರೆ ಪಿಕ್ಕಾಸ್ ಇಟ್ಕೊಂಡು ಇಲ್ಲಿ ಶಂಕುಸ್ಥಾಪನೆ ಮಾಡ್ತೀರಿ, ಗುದ್ದಲಿ ಪೂಜೆ ಮಾಡ್ತೀರಿ. ರಾಜ್ಯ ಸರ್ಕಾರ ಅನುದಾನ ಕೊಡ್ಲಿಲ್ಲ, ಶೂನ್ಯ ಅನುದಾನ ಅಂತ ಹೇಳ್ತೀರಿ. ಶನಿವಾರ ಬಂದು ನಿಮ್ಮ ವಾಟ್ಸ್ಆಪ್ ಗಳಲ್ಲಿ ಫೋಟೋ ಹರಡುದು, ಶಂಕುಸ್ಥಾಪನೆ, ಗುದ್ದಲಿ ಪೂಜೆ ಇದೆಲ್ಲವೂ ಮಾಡ್ತೀರಿ. ಎಲ್ಲಿಂದ ಬಂತು ದುಡ್ಡು? ಎಲ್ಲಿಂದ ಬಂತು ದುಡ್ಡು? ನಿಮ್ಮ ಮನೆಯಿಂದ ಬಂದು ತಂತ್ರ ಅಥವಾ ಕಮಿಷನ್ ಇಂದ ಪಡೆದ ಹಣದ ಮೂಲಕ ನೀವು ಶಂಕುಸ್ಥಾಪನೆ, ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅನ್ನುವಂತ ಮಾತನ್ನ ಸ್ಪಷ್ಟಪಡಿಸಬೇಕು. ಇವತ್ತು ಕರ್ನಾಟಕ ಸರ್ಕಾರ 9 ಕೋಟಿ ರೂಪಾಯಿಗಳ ಅನುದಾನಗಳನ್ನು ಕೊಟ್ಟು ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿತ್ತು. 100 ಹಾಸಿಗೆಗಳೆಲ್ಲ ಬೆಡ್, ತಿಂಗಳಿಗೆ 120 ಜನ ಮಹಿಳೆಯರು ಅಲ್ಲಿ ಹೆರಿಗೆ ಆಗ್ತಾ ಇತ್ತು ಪ್ರತಿ ತಿಂಗಳು. ಇವತ್ತು ಆಸ್ಪತ್ರೆಯ ಪರಿಸ್ಥಿತಿ ನೋಡಿ. ನಿಮ್ಮ ಆಡಳಿತದಲ್ಲಿ 20ಕ್ಕೂ ಜಾಸ್ತಿ ಹೆರಿಗೆ ಆದ್ರೆ ಅಲ್ಲಿ ಜಾಸ್ತಿ ಎಲ್ಲಾ ಬಡ ಜನರು ಕಷ್ಟಪಟ್ಟು ಇವತ್ತು ಕೇಂದ್ರದ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಯಾರು ಆ ಸಮಿತಿಯ ಮುಖ್ಯಸ್ಥರು? ಯಾರು?
ಕಾರ್ಕಳ ಶಾಸಕ ಸುನೀಲ್ ಕುಮಾರ್. ಆಸ್ಪತ್ರೆಯ ಈ ಪರಿಸ್ಥಿತಿಗೆ ಕಾರಣ ಯಾರು? ಕಾರ್ಕಳ ಶಾಸಕರು ಸುನೀಲ್ ಕುಮಾರ್. ಯಾಕೆ ನೀವು ಬಾಯಿ ಬರ್ತಾ ಇಲ್ಲ? ಯಾಕೆ ನೀವು ಮಾತಾಡ್ತಾ ಇಲ್ಲ? ಆನಂತರ ಆಯುಷ್ಮಾನ್ ಕಾರ್ಡ್, ಇವತ್ತು ಆಸ್ಪತ್ರೆಗೆ ಪೇಷಂಟ್ ಗಳು ಹೋದ್ರೆ ಆಯುಷ್ಮಾನ್ ಕಾರ್ಡ್ ನಲ್ಲಿ ಯಾರು ನೋಂದಣಿ ಮಾಡ್ಲಿಕ್ಕೆ ಕೇಳ್ತಾ ಇಲ್ಲ. ಆಸ್ಪತ್ರೆಗೆ ಅಡ್ಮಿಟ್ ಆದ ನಂತರ ನೀವು ದುಡ್ಡು ಕಟ್ಟಿ ಅನ್ನುವಂತ ಒತ್ತಾಯವನ್ನ ಇವತ್ತು ರೋಗಿಯ ಮನೆಯವರಿಗೆ ಮಾಡ್ತಾ ಇದ್ದಾರೆ. ಇವತ್ತಿಗೆ ಯಾರು ಕಾರಣ? ಕಾರ್ಕಳ ಶಾಸಕರು. ನೀವು ಬಾಯಿ ಬಿಟ್ಟು ಮಾತಾಡಬೇಕು. ನಿಮ್ಮ ಬಾಯಿಯನ್ನ ಕೇವಲ ಕಮಿಷನ್ ಪಡೀಲಿಗೋಸ್ಕರ ಮಾತ್ರ ಬಾಯಿ ಬಿಡುವುದಲ್ಲ, ಜನರ ಸಮಸ್ಯೆಗೋಸ್ಕರ ನೀವು ಮಾತಾಡಬೇಕು. ಬಂಧುಗಳೇ, ಇಂಥ ಹಲವಾರು ವಿಚಾರಗಳ ಬಗ್ಗೆ ನಿಮ್ಮ ಮುಂದೆ ಇಡ್ಲಿ ನಾವಿವತ್ತು ಇಲ್ಲಿ ಪ್ರತಿಭಟನೆಗಳನ್ನ ಇವತ್ತು ಮಾಡಿದ್ದೆವು. ನಮ್ಗೆ ಕಾರ್ಕಳ ಪುರಸಭೆಯವರು ಪ್ರತಿಭಟನೆ ಮಾಡ್ಲಿಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೆ ಅವಕಾಶ ಕೊಟ್ಟಿದ್ರು. ನಾವು ಈ ಪೋಸ್ಟರ್ ಅನ್ನ ಬಿಟ್ಟೆವು. ಸುನೀಲ್ ಕುಮಾರ್ ಸುಳ್ಳಿಗೆ ದಾಖಲೆ ಉತ್ತರವನ್ನು ಕೊಡ್ತೇವೆ ಅಂತ ಯಾವಾಗ ನಾವು ಈ ಪೋಸ್ಟರ್ ಬಿಟ್ಟೆವು, ಇವರು ಮುಖ್ಯಾಧಿಕಾರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಒತ್ತಡಗಳನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು. ನಮ್ಗೆ ಬೆಳಿಗ್ಗೆ ಕೊಟ್ಟಿರೋ ಈ ಪರ್ಮಿಷನ್ ಅನ್ನ ಮುಖ್ಯಾಧಿಕಾರಿ ಅವರು ರದ್ದು ಮಾಡಿದ್ರು, ಬಿಜೆಪಿ ಆಡಳಿತದವರು. ಯಾಕೆ ಈ ಸತ್ಯ ಮಾತಾಡೋದು ತಪ್ಪೇ? ನಿಮ್ಮ ಸತ್ಯ ಈ ಜಗತ್ತಿಗೆ ತಿಳಿಸಬಾರ್ದ? ನಾವು ನಿಮ್ಮ ಬಂಡವಾಳವನ್ನ ನಾವು ಹೊರಗೆ ಹಾಕಬಾರ್ದ? ಇವತ್ತು ನೀವು ಯಾವುದೇ ರೀತಿಯ ತೊಂದರೆಗಳನ್ನು ಕೊಟ್ಟರು ಕೂಡ ನಾವು ಪೊಲೀಸ್ ಇಲಾಖೆಯ ಮನವಿಗೆ ಸ್ಪಂದಿಸಿ ನಾವು ಈ ಪ್ರತಿಭಟನೆಯನ್ನ ಮಧ್ಯಾಹ್ನ ನಂತರ ಇಟ್ಟೆವು. ಯಾಕಂದ್ರೆ ನಮ್ಮ ಸರ್ಕಾರ ಇರುವಾಗ ನಮಗೂ ಕೂಡ ಜವಾಬ್ದಾರಿ ಇದೆ. ಯಾವುದೇ ಗೊಂದಲಗಳಿಗೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಅಂತ ಹೇಳಿ ನಾವು ಮಧ್ಯಾಹ್ನ ನಂತರ ಪ್ರತಿಭಟನೆಗಳನ್ನು ಇಟ್ಟೆವು. ಆದ್ರೆ ನಿಮ್ಮ ಬಂಡವಾಳವನ್ನು ಬಿಡಿಸ್ಲಿಕ್ಕೆ ನಮ್ಗೆ ಯಾವುದೇ ಭಯವಿಲ್ಲ. ನಿಮ್ಮ ಸುಳ್ಳನ್ನ ಈ ಜಗತ್ತಿನ ಮುಂದೆ, ಈ ಕ್ಷೇತ್ರದ ಜನತೆಯ ಮುಂದೆ ಯಾವತ್ತೂ ನಾವು ಬಿಚ್ಚಿರ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮ ಪ್ರತಿಭಟನೆಗಾಗಿ ವೃದ್ಧರನ್ನ ಇವತ್ತು ಕರೆದಂದು ಅವರಿಗೆ ಕ್ಯೂ ಅಲ್ಲಿ ನಿಲ್ಲಿಕ್ಕೆ ಅವರಿಗೆ ಸಂಕಟ ಕೊಟ್ಟ ನಿಮ್ಗೆ ಆ ದೇವರೇ ಶಿಕ್ಷೆಯನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದು ಇವತ್ತು ಬಿಜೆಪಿ 5 ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದೆ, ಆ ಎಲ್ಲ ವಿಚಾರಗಳಿಗೆ ಬಿಜೆಪಿ ನೇರ ಕಾರಣ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಲೋ ಕಾಂಗ್ರೆಸ್ ಪಾರ್ಟಿ ಕಿ. ನಂತರ ಅಪಪ್ರಚಾರ, ಈ ರೀತಿಯ ಒಂದು ಕುಕೃತ್ಯವನ್ನು ನಡೆಸುತ್ತಿರುವ ಬಿಜೆಪಿಗೆ ತನ್ನ ಮಾತುಗಳಿಂದ ಎಚ್ಚರಿಕೆಯ ಸಂದೇಶವನ್ನು ನೀಡಿದ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭದ್ರಾವ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಬಂಧುಗಳೇ, ಇವತ್ತಿನ ಧರಣಿ ಸತ್ಯಾಗ್ರಹ ಸಭೆಯಲ್ಲಿ ನಮ್ಮ ಜೊತೆಗೆ ಕಾರ್ಕಳ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಅಜಿತ್ ಹೆಗ್ಡೆ ಬಾಳ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಕಾರ್ಕಳ ಪುರಸಭಾ ಸದಸ್ಯರುಗಳಾದ ಪ್ರತಿಮಾ ರಾಣೆ, ಪ್ರಭಾ ಕಿಶೋರ್, ರೆಹಮತ್ ವಿನ್ನಿ ಬೋಲ್ಟ್ ಅವರಿದ್ದಾರೆ, ಪ್ರಸನ್ನ ಶೆಟ್ಟಿಗಾರ್ ಅವರಿದ್ದಾರೆ, ಸೋಮನಾಥ್ ರಾಯ್ಕರ್ ಅವರಿದ್ದಾರೆ, ಸುನಿಲ್ ದೇವಾಡಿಗರ್ ಅವರಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯನ್ನ ಗೌರವಿಸ್ತೇನೆ. ಅದೇ ರೀತಿ ಕಾರ್ಕಳದ ಹಿರಿಯ ಕಾಂಗ್ರೆಸ್ ನಾಯಕರಾದಂತಹ ಜಾರ್ಜ್ ಕ್ಯಾಸ್ಟ್ರಲಿನೋ, ಭೋಜ ಶೆಟ್ಟಿ ಯರ್ಲಪಾಡಿ, ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದಂತಹ ಅನಿಲ್ ಪೂಜಾರಿ, ಚಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ದಿನೇಶ್ ಶೆಟ್ಟಿ ಚಾರ, ಈ ಎಲ್ಲರ ಉಪಸ್ಥಿತಿಯನ್ನ ಗೌರವಿಸ್ತೀವಿ. ಅದೇ ರೀತಿ ನಮ್ಮ ಜೊತೆಗೆ ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರುಗಳು, ಭೂನ್ಯಾಯ ಮಂಡಳಿಯ ಸದಸ್ಯರುಗಳು, ಮುಂಚೂಣಿ ಘಟಕಗಳ ಸದಸ್ಯರುಗಳು, ನಾಮನಿರ್ದೇಶಿತ ಸದಸ್ಯರುಗಳು, ಗ್ರಾಮೀಣ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳು, ಗ್ರಾಮ ಪಂಚಾಯತಿನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರುಗಳು ಇವತ್ತಿನ ಧರಣಿ ಸತ್ಯಾಗ್ರಹದಲ್ಲಿ ಉಪಸ್ಥಿತರಿದ್ದಾರೆ. ಈ ಎಲ್ಲರ ಉಪಸ್ಥಿತಿಯನ್ನ ನಾನು ಗೌರವಿಸುತ್ತೇನೆ. ಬಿಜೆಪಿಯು ಚುನಾವಣಾ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿತ್ತು, ಇಲ್ಲಿನ ಕಾರ್ಕಳದ ಶಾಸಕರು ಒಂದು ಮಾತನ್ನ ಹೇಳಿದ್ರು. ನಾನು ಅದನ್ನ ಈಗ ಮತ್ತೆ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಚುನಾವಣೆಯ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಹೇಳಿದ್ರು ಕಾರ್ಕಳದ ಶಾಸಕರು, ಮೇಯಲು ಹೋದ ದನ ಸುರಕ್ಷಿತವಾಗಿ ಹಟ್ಟಿಗೆ ಮನೆಗೆ ಬರ್ಬೇಕಾದ್ರೆ, ಕಾಲೇಜಿಗೆ ಹೋದ ಹೆಣ್ಣು ಮಗಳು, ಕಾಲೇಜಿಗೆ ಹೋದ ವಿದ್ಯಾರ್ಥಿನಿ ಸುರಕ್ಷಿತವಾಗಿ ಮನೆಗೆ ಬರ್ಬೇಕಾದ್ರೆ ನನಗೆ ಮತ ನೀಡಿ, ಬಿಜೆಪಿಗೆ ಮತ ನೀಡಿ ಎನ್ನುವ ಒಂದು ಮಾತನ್ನ ಕಾರ್ಕಳ ಬಿಜೆಪಿ ಶಾಸಕರು ಸುನೀಲ್ ಕುಮಾರ್ ಹೇಳಿದ್ರು. ಇವತ್ತು ಕಾರ್ಕಳದಲ್ಲಿ ಕಾಲೇಜಿಗೆ ಹೋದ ವಿದ್ಯಾರ್ಥಿನಿ ಸುರಕ್ಷಿತವಾಗಿ ಬರುವ ಪರಿಸ್ಥಿತಿ ಇದೆಯಾ ಬಂಧುಗಳೇ? ಇವತ್ತು ಇದೆಯಾ? ಇದೇ ಕಾರ್ಕಳದ ಆಪ್ತರು ಕಾಲೇಜಿಗೆ ಹೋದ ವಿದ್ಯಾರ್ಥಿನಿಗೆ ನೀನು ನಾನು ಕರೆದಲ್ಲಿಗೆ ಬಾ, ಎಲ್ಲಿ ಕಾರು ಹತ್ತಬೇಕು, ಏನು ಮಾಡಬೇಕು ಬಾ ಎಂದು ಕಿರುಕುಳ ನೀಡುತ್ತಿದ್ದ. ಇದಕ್ಕೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಏನು ಹೇಳ್ತಾರೆ? ಈ ಬಿಜೆಪಿಯ ಶಾಸಕತ್ವದ ಅವಧಿಯಲ್ಲಿ ಇಲ್ಲಿನ ವಿದ್ಯಾರ್ಥಿನಿಗಳು, ಕಾರ್ಕಳದ ಮಹಿಳೆಯರು ಸುರಕ್ಷಿತವಾಗಿದ್ದಾರ ಬಂಧುಗಳೇ? ಎಂತಹ ಪರಿಸ್ಥಿತಿಯನ್ನ ಕಾರ್ಕಳಕ್ಕೆ ತಂದು ಹಾಕಿದ್ರು, ಎಂತಹ ಪರಿಸ್ಥಿತಿ ಇದೆ ಇವತ್ತು. ಇಂತಹ ಒಂದು ಬಿಜೆಪಿಗರು ಎಂತಹ ದುರುಳರಾಗಿದ್ರು, ಎಷ್ಟೇ ಒಂದು ಅನಾಚಾರಗಳನ್ನ ಮಾಡಿದ್ರು, ಇವರೆಲ್ಲ ಅನಾಚಾರಗಳ ವಿರುದ್ಧ ನಾವು ಕಾರ್ಕಳದ ಕಾಂಗ್ರೆಸ್ಸಿಗರು ದಿಟ್ಟವಾದ ಹೋರಾಟವನ್ನು ಖಂಡಿತ ಮಾಡ್ತೇವೆ. ಈಗಿನ ನಮ್ಮ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕಾರ್ಕಳದ ಜನಪ್ರಿಯ ನಾಯಕರಾದಂತಹ ಉದಯ್ ಶೆಟ್ಟಿ ಮುನಿಯಾಲ್ ಅವರು ನಮ್ಮನ್ನ ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಸೇರಿದ ಮಾತೆಲ್ಲ ನಮಸ್ಕರಿಸುವುದು.
ನಮ್ಮ ನಂಬಿನ ದೈವ ದೇವರನ್ನು ಮನಸಾರಿಕೊಂಡು ವೇದಿಕೆಯ ಉಪಸ್ಥಿತಿನ ಬ್ಲಾಕ್ದ ಅಧ್ಯಕ್ಷರು ಆತ್ಮೀಯರಾಯನ ಸುಬೋಧ್ ಅವರೇ, ಗೋಪಿನಾಥ್ ಭಟ್ರೆ, ಅಂಚನೆ ಅಜಿತ್ ಹೆಗ್ಡೆರೆ, ಹಿರಿಯರಾಯನ ಸುಧಾಕರ್ ಕೋಟೆನ್ರೆ, ಬಿಪಿನ್ ಮಾಸ್ಟರ್, MP ಮೊಯ್ದೀನ್ ಅಪ್ಪರೆ, ಉದಯ್ ಕುಕ್ಕುಂದೂರ್ರೆ, ಅನಿಲ್ ಪೂಜಾರ್ರೆ, ಜಾರ್ಜ್ ಮಾಸ್ಟರ್, ನವೀನ್ ರೆಡ್ಡಿ ಅಂತವ್ರೆ, ಅಂಚನೆ ಅಶ್ಫಾಕ್ ಅಹಮದ್, ಸೂರಜ್ ಯೂತ್ ಅಧ್ಯಕ್ಷರ ಸೂರಜ್ ಶೆಟ್ರೆ, ಮಲ್ಲಿಕ್ರೆ, ರೀನಾ ಮೇಡಮ್, ಬಾಲಕ್ಕ, ರಾಜೇಂದ್ರ, ಭೋಜಣ್ಣ, ಸುಮಿತ್ರೆ, ಸುಧಾಕರ್ ಶೆಟ್ರೆ, ಸದಾನಂದ ಪೂಜಾರ್ರೆ, ಅಂಜನೆ ಮುನ್ಸಿಪಾಲಿಟಿದ ಮೆಂಬರ್ಸ್ ಆಯ್ನ ಪ್ರತಿಭಾ ರಾಯಣ್ಣ, ದಿನೇಶ್ ಶೆಟ್ಟಿ ಚಾರವಲ್ಲೇರು, ಪ್ರಭಾ ಕಿಶೋರ್ ಉಳ್ಳೇರು, ರೇಮಂತ್ ಅಕ್ಕಲ್ಲೇರು, ವಿನಿ ಬೋಲ್ಟ್ ಉಳ್ಳೇರು, ಸೋಮನಾಥ್ ಉಳ್ಳೇರು, ವಿವೇಕರೆ, ಪ್ರಸನ್ನ ಶೆಟ್ಟಿಗಾರ್ರೆ, ಸುನೀಲ್ ದೇವಾಡಿಗರೆ, ಬೊಕ್ಕ ಮೂರು ಸೇರಿದ ಮಾತ ಹಿರಿಯ ಕಿರಿಯ ಬಂಧುಲೆ, ಪೂರ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರೇ, ಮುಂಚೂಣಿಗಳ ಅಧ್ಯಕ್ಷರೇ, ನಾಮನಿರ್ದೇಶ ಸದಸ್ಯರೇ, ಬೊಕ್ಕ ಮಾತ ಪ್ರೀತಿದ ಕಾಂಗ್ರೆಸ್ ಪಕ್ಷದ ಬಂಧುಲೆ, ಖಂಡಿತ ಮಸ್ತ್ ವಿಚಾರನ ಸುಬೋಧ್ ಬಾರಿ ಬೊಕ್ಕ ಬಿಪಿನ್ ಮಾಸ್ಟರ್ ಬಹಳ ಒಂಜಿ ವಿಶೇಷವಾದ ಜನಕ್ಕೆಲ್ಲ ಎದುರು ಪಂಡೇರು. ಖಂಡಿತ ಎಂಗಳಿಗೆ ಕಾರ್ಕಳದ ಕೂಡ ಈ ಬಸ್ ಸ್ಟ್ಯಾಂಡ್ ಬಾಗಡ್ ಬತ್ತು ಪ್ರತಿಭಟನೆ ಮಲ್ಪರ ಬಾರಿ ನಾಚಿಗೆ ಆಗ್ಬಿಡುದು. ಎಂಗಳು ಈ ಪ್ರವರ್ತಿನ ಬುಲೆಟ್ ಆಗ್ಲತ್ತ ಏಪಲ ಉದರಿ ಎದುರು ತೂಬುಲ್ಲಜ್ಜಿ ಜನಕ್ಕಲು ಇಂಚಿನ ಒಂಜಿ ಸನ್ನಿವೇಶನ ಕಾರ್ಕಳ ಬಸ್ ಸ್ಟ್ಯಾಂಡ್ ಹಿಡಿದು ತೂವೋಡು ಪಲ್ಪುರೇನ ಏಪಲ ಮನಸ್ಸರು ಎನ್ನುದು ಬದುಕುದಾಗುಲ್ಲ ಇದ್ದಿಲ್ಲತ್ತು. ಅಂಡ ಅನಿವಾರ್ಯವಾದ ಶಾಸಕರು ಮಲ್ಪುರ ಕೆಟ್ಟ ಕೆಲಸಕ್ಕೆ ಇಜಿದಾರ ಹಿಂಬಾಲಿಕೆಯರು ಮಲ್ಪುರ ಕಾರ್ಕಳ ಮಲ್ಪುರ ದುಷ್ಟ ಬೇಲೆ ತೂದು ಮಲ್ಪದ ಕುಲ್ಲಕಜ್ಜಿ ಇನ್ನೀಜಿರ ಸುಬೋಧ್ ಪಲ್ಲಕ ವಾ ಪುರುಷಾರ್ಥಗಾದ ಪ್ರತಿ ಪಂಚಾಯತ್ ಎದುರು ಒಂಜಿ ಪ್ರತಿಭಟನೆ ಇಜಿನ ಕಾರ್ಕಳಡು ದಾಯಕ ಪ್ರತಿಭಟನೆ ಅಂದು ಇನಿ ಅಗಲ ಚುನಾಯಿತ ಪ್ರತಿನಿಧುಲೇ ಎಪ್ಪುನು, ಅಗಲ ಸದಸ್ಯರೇ ಎಪ್ಪುನು, ಅಗಲನೇ ಇನಿ ರಸ್ತೆ ಪಾಟ್ ಹಚ್ಚಿನ ಬೇಲೇನು ಸುನೀಲ್ ಕುಮಾರ್ ಕರ್ಮಕಾಂಡನ ಮುಚ್ಚಾರಗೋಸ್ಕರ ಮಲ್ಪುರಾಜಿನ ಕೆಟ್ಟ ಪ್ರವೃತ್ತಿ ನಡಪನ ಏರಾಂಡ ರಾಜ್ಯ ಶಾಸಕ ಇತ್ತಂದ ಅವ್ರು ಸುನೀಲ್ ಕುಮಾರ್ ಪಂಡ್ರೆಯನ್ನು ಖಂಡಿತ ಓಲ್ಲ ಗಂಟೆ ಘೋಷ ಪಂಡ್ರೆ ಇಂಚಿನ ಪ್ರವೃತ್ತಿ ಕಾರ್ಕಳ ಏಪಲ ತುದಿಜ ಸುಮಾರು ವೀರಪ್ಪ ಮೊಯ್ಲಿಯರ್ಲ ಆದಿ ಸಾರಿ ಶಾಸಕರಾದ, ಮುಖ್ಯಮಂತ್ರಿ ಆದ, ದೇಶದ ಮಂತ್ರಿ ಆದ ಈ ಕಾರ್ಕಳದ ಘನತೆಯನ್ನು ಆಯ್ನಾತ್ ಬಾನೆತ್ತರ ಕೊರೈನಂಚಿನ ಸಿಇಟಿ ಸಿಸ್ಟಮ್ ಕೊರತದ ನಮ್ಮ ಮಾತ ಜೋಕುಲ ಭವಿಷ್ಯದ ಬರೆ ನೆಚ್ಚಿನ ನಾಯಕಿ ವೀರಪ್ಪ ಮೊಯ್ಲಿಯರ ಅಂಡ ಅರೆ ಬೊಕ್ಕ ಬತ್ತದ ಗೋಪಾಲ್ ಭಂಡಾರು ತಾನು ಬಡವೇ ಅಂಡಲ್ಲ ಆ ಬಡತನ ಬಿತ್ತು ಬತ್ತದ ಜನಕ್ಕೆ ದಾದ ಆಶ್ರಯ ಇಲ್ಲದ ಇಪ್ಪರ್ಯಾವು ಭೂ ಮಾಲೀಕರ ಜಾಗ ಬಡವರ ಕೊಟ್ಪುರ ಕೆಲಸ ತಿಪ್ಪರ್ಯಾವು ಹಂತವಾದ ಮಲ್ತದ 4 ಸಾರಿ ಚುನಾವಣೆ ಹೋಗ್ತದ 2 ಸಾರಿ ಶಾಸಕರಾದ ಕಾರ್ಕಳದ ಘನತೆ ವಿಧಾನಸಭೆ ಪಾತ್ರ ರಚಿನ ಮಲ್ಲ ಮೇಲೆ ಬಂದ ನಾಯಕರಿತ್ತಂದ ಆ ಗೋಪಾಲ ಭಂಡಾರು ಬಂದ್ರ ಮತ್ತು ಸಂತೋಷ ಪಡ್ಬೇಕು. ಇಡೀ ಇರುವ ವರ್ಷ ಕಾರ್ಕಳದ ಪರಿಸ್ಥಿತಿ ಏನಾದ್ರು ಬಂಡ ಎರೆಗೆಲ್ಲ ವಾಯಿಸಿಜ್ಜಿ ಮಾತೆಲ್ಲ ಅಡಿಯಾಳದ ತಿರುಗುನು ಮಾತೆಲ್ಲ ಪಿರೋಡು ಮಾತ್ರ ಬಲ್ಬುನು ಎದುರು ಮಾತೆರ ರಚಿನ ತಾಕತ್ತು ಒಂಜಿ ಮನುಷ್ಯಗಿಜ್ಜಿ ಕಾರ್ಕಳಡು ಮಾತೆಲ್ಲ ಏರ ಹಿಂಬಾಲಿಕೆಯರಾದ ಇಪ್ಪರಂಚಿನ ದುಷ್ಟ ಪರಿಸ್ಥಿತಿ ಇಂಚಿನ ಸುಂದರ ಕಾರ್ಕಳ ಎಗುಲು ಎನ್ನಿನಂಚಿನ ಒಂದು ಭೂಲೋಕದ ಸ್ವರ್ಗ ಬಂದ್ಪುರಂಚಿನ ಎಡ್ಡೆ ಜಾಗ ಮೂಲ ಪಡುವು ತಿರುಪತಿ ದೇವರುಳ್ಳೇರು ಅಂಚಿನ ಗೊಮ್ಮಟೇಶ್ವರ ಉಳ್ಳೇರು ಈ ದೇಶಕ್ಕೆ ಶಾಂತಿ ಕೊರನೆ ಹಂಚಿನ ಕಾಪಾಟಂಚಿನ ಗೊಮ್ಮಟೇಶ್ವರ ನಾಡು ಅವೇ ಅಂಚಿನ ಮಾತ ದೈವ ದೇವರಿಪುರ ಕಾರ್ಣಿಕದ ಜಾಗ ಇದೆ ಈ ಕಾರ್ಕಳಡು ಇಂಚಿನ ಒಂಜಿ ಶಾಸಕರು ಬರ್ತದ ಎಗೆಲ್ಲ ಕಾರ್ಕಳದ ಜನಕ್ಕೆಲ್ಲ ಮಾನ ಮರ್ಯಾದೆನ ಈ ನಮನಿ ಬೀದಿ ಕೊರ ಬೆರೆದು ಏನದ ಎಂದು ನಿಜ ಇಜಿನ ಕಾರ್ಕಳ ಬಸ್ ಸ್ಟ್ಯಾಂಡ್ ಇಂಚಿನ ಪ್ರತಿಭಟನೆ ಗಡಿ ಬೋಡ ಬಂದು ನಮ್ಮ ವಿಚಾರ ಮಲ್ಪಡು ಇನ್ನು 5 ವಿಚಾರ ಬರೆದು ಅವ್ರಿಗೆ ಪ್ರತಿಭಟನೆ ಮಲ್ದೇದು 9/11 ವಿಚಾರ ಏರ ಸರ್ಕಾರ ಸುರಾಯಿನ ಪಡೆದು ಸುಬೋಧ್ ಭಾರಿ ಸವಿಸ್ತಾರ ಪಂಡ ಪುನರುಚ್ಚಾರ ಮಲ್ಪರ ಬೋಬುಜಿ ಆಯ್ತಾ ಜೊತೆ ಇಡೀ ಅಕ್ರಮ ಸಕ್ರಮ ವಿಚಾರ ಪರ್ಯಾವು ಇಡೀ ಮಾತೆರನ್ನ 2023 ಇಸುವಿದ ಬರಡಿ ಇಲೆಕ್ಷನ್ ಬಂದಾಗ ಪೂರ ಅರ್ಜಿ ಕೊರ ಬಂದೆ ಜನಗಳೇ ದಿಕ್ಕು ತಪ್ಪವರ ಸೋಪುನಂತೂ ಖಂಡಿತ ಅಂದಿತ್ತು ಬಿಜೆಪಿ ಸರ್ಕಾರ ಜನಗಳೇ ಕೊಡ್ತು ಇನ್ನವೇ ಕ್ಯಾನ್ಸಲ್ ಆದ್ರು ಮನ್ಪುರು ಇನ್ನು ಕೃಷ್ಣ ಬೈರೇಗೌಡರ ನಂಚಿನ ಒಂಜಿ ಏರ ಕಂದಾಯ ಸಚಿವೆ ಈ ರಾಜ್ಯ ಸರ್ಕಾರ ದೇಶ ತೂವರ ಜಂಚಿನ ಎಡ್ಡೆ ಬೇಲೆ ನೀನು ಕೃಷ್ಣ ಬೈರೇಗೌಡರು ಮಲ್ತೊಂದುಲ್ಲೇರು ಪೂರೈಕೆಲ ಒಂಜಿ ಸೊಲ್ಯೂಷನ್ ಒಂಜಿ ವರ್ಷದೊಲೆ ಬರ್ಪುಡು ಕಂದಾಯ ಇಲಾಖೆ ಪರಿಷ್ಕೃತವಾದ ಬಾರಿ ಎಡ್ಡೆ ರೀತಿಯಲ್ಲಿ ತುಂಬದ ದಿನಟ್ ಅವೇ ಇಲಾಖೆನ ಐತಾತೆಗೆ ಪಾತ್ರ ಒಬ್ಬರಂಚಿನ ಕೆಲಸ ಮಲ್ಪೇರು ಇವುಗಳು ಸಣ್ಣ ಒಂಜಿ ಉದಾಹರಣೆಗೆ ತೊನ್ನಲಿ ಮೊರನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕುಡ್ಲಾ ಬದ್ದಿದ್ದೇರು ಬಾರಿ ಘನತೆ ಗೌರವದ ಜಿಲ್ಲಾಡಳಿತ ಒಂಜಿ ಕೇಂದ್ರ ಕಚೇರಿಯನ್ನು ಓಪನ್ ಮಲ್ಪರ 2013 ಮಾತೆಲ್ಲ ಬಂದುಲು ಎನ್ನೋಡು 2013 ರಮಾರತ್ನ ಪ್ರಯತ್ನ ಅವೇ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮಲ್ತನು ಅಲ್ದ ಬೊಕ್ಕ ನಿಗಲ್ ಮಾತ ತುಯ್ಯಾರ ಆಯ್ತಾ ಓಪನಿಂಗ್ ಆನಾಗ ನಿಕ್ಕ 50% ದುಡ್ಡು
ಕೇಂದ್ರ ಸರ್ಕಾರದ ಯೋಜನೆ ಬೈದ್ರು ಮತ್ತೆ ಅದು ಸ್ಥಳೀಯ ಶಾಸಕರ ಬನ್ನಿ ನಿಮ್ಗೆ ಕೇಂದ್ರ ಮಾತ ಅದ್ರ ಪಕ್ಕ ಮುಖ್ಯಮಂತ್ರಿ ಪಾತ್ರನಾಗ ಏತ್ ಶೋಕುಡು ಬಂಡೇರ್ ಬಂದ 2018 2023 ಮಟ್ಟ 4 ವರ್ಷ ನಿಗಲ್ಲ ಸರ್ಕಾರ ಇರ್ತದೆ ನಿಗಲುದಾದ ನಿದ್ರೆ ಮಲ್ತು ಹೋಯ್ತಾರ ಏನಣ್ಣಲ್ಲಿ ಬೇಲೆ ಮಲ್ಪರ ಬರ್ಚು ಬಂತೀರಾ ಇನ್ನು ಕಾಂಗ್ರೆಸ್ ಸರ್ಕಾರ ಬರ್ತದ 2 ವರ್ಷದೊಲೈ ಕುಡ್ಲಾಲ ಜಿಲ್ಲಾಡಳಿತದ ಕಾರ್ಯಕ್ರಮ ಆತರಿಂದ ಅಂಡ ಕಾಂಗ್ರೆಸ್ ಸರ್ಕಾರದ ಮೂಲಕ ಆತನ ಪಂಡ್ರ ಕಂದಾಯ ಇಲಾಖೆದಾಗೆಲ್ಲ ಮುತುವರ್ಜಿನ ಕೆಲಸ ಆತನ ಮಾರಿ ಗಂಟೆ ಘೋಷವಾದ ಪಂಡ್ರ ಸಂತೋಷ ಪಡಬೇಕು ಬಂದುಲೆ ಪಾತ್ರರಿಂದ ಮಸ್ತ್ ವಿಚಾರವಿಲ್ಲ ಬಾರಿ ಪೊರ್ತುಂಚಿ ಮಸ್ತ್ ಜನ ಬರ್ತದ ಕೂತೊಂದು ಕಾತೋದಿತ್ತೇರು ಇಲ್ಲಿ ಮಾತ ಶಾಕೆಲ್ಲ ಕಾರ್ಕಳ ಶಾಸಕರು ಒಂಜಿ ಸತ್ಯನ ಅವೇನು ಸುಳ್ಳು ಸತ್ಯ ಬಂದು ಪ್ರತಿಪಾದನೆ ಮಲ್ಪೇಟ್ ಈ ರಾಜ್ಯದವಾಡು ಈ ದೇಶದವಾಡು ಎತ್ತಿದ ಕೈ ಇತ್ತು ನಾವು ಸುನಿಲ್ ಕುಮಾರ್ ಅಂತ ನಮ್ಮ ಹೋಲ್ಕೊಟ್ಟ ಬರೋಲಿ ಆರು ಇನಿಸುರು ಮಂದನಾಥ್ ಆರು ಸುರು ಮಲ್ಪಾಗ ಹೆಬ್ರಿಡ್ದು ಸುಚೇತಾ ಶೆಟ್ಟಿ ಕೊಲೆಡ್ದು ಸುಳ್ಳು ಬಂಡ್ರೆ ಶುರು ಮಾಡಿದ್ರು ಹೆಬ್ರಿಡ್ದು ಸುಚೇತಾ ಶೆಟ್ಟಿ ಗೋಪಾಲ್ ಭಂಡಾರ ಸಂಬಂಧಗಳು ಕೆರ್ತೇರಿ ಬಂದ ಇಡೀ ಕಾರ್ಕಳದ ಕಾಂಗ್ರೆಸ್ ಸತ್ಯಾನಾಶ ಮಾಡಿದ್ರಿಂದ ಸುನಿಲ್ ಕುಮಾರ್ ಸುಳ್ಳು ಮಲ್ಪನೆಗಳು ಮಾತಾ ಇದೆ ನೆನಪುದಿ ನೋಡು ಅಂಚನೆಗಳ ಎಡ್ಡೆ ದೇವತಾ ವರ್ಷ ಗೋಪಾಲ್ ಭಂಡಾರ ನೀನಿ ರಾಜಕೀಯವಾದ ಮುಗಿಸಾಯಿನ ಅಂಚಿನ ಶಾಪ ಸುನಿಲ್ ಕುಮಾರ್ ಖಂಡಿತ ತಟ್ಟುಡು ಮಲ್ಪನೇಕ ಪರಶುರಾಮನ ನಮ್ಮನ ಬೈಲೂರ್ದ ಉಮಿಕಲ್ ಬೆಟ್ಟಡ ಮಲ್ದ ಸುಳ್ಳೇ ನೆಕ್ಕ ಕಾರಣ ಏರ್ಲ ಇಂಟರ್ಫೇರ್ ಆತ ಯಾರು ಮಲ್ಪರಾಗ ಪ್ರವಾಸೋದ್ಯಮ ಎಡ್ಡೆ ಬೇಲೆ ಮಲ್ಪಿರೋದು ಮಾತೆಲ್ಲರಿಗೆ ಕೆಲಸ ಮಲ್ಪರಾಗ ಮಾತ ಸಾಮತ ಕೊಡ್ದಿತ್ತೇರು ಕಾಂಗ್ರೆಸ್ ಪಕ್ಷ ಇಪ್ಪು ಕನ್ನಡ ರಾಜ್ಯದ ಮಾತ ಜನಗಳಿಪ್ಪು ಭಾರಿ ಪ್ರವಾಸೋದ್ಯಮ ಮತ್ತೊಂದು ಆಡಾರ ಎಜೆಂಡನೇ ಬೇತೆ ಪ್ರತಿ ಚುನಾವಣೆ ಬರ್ರ ಗಿಮಿಕ್ ಸ್ಟಾರ್ಟ್ ಆಗ್ಬಿಡಾರ ಪ್ರತಿ ಚುನಾವಣೆ ಬರ್ರಾಗ ಅಜನ ಸುದೇಶ ಶೆಟ್ಟಿ ಸುರಾಂಡ್ ಮಾತ ಬಂಡವಾಳದ ಬತ್ತಲೆ ಖಾಲಿ ಆನಾಗ ಪರಶುರಾಮನ ಶುರು ಮಾಡ್ತೇವೆ ಪರಶುರಾಮ ಅಂತದ್ದು ನಕಲಿ ಮೂರ್ತಿ ಬರ್ತದೆ ಅಗಲ ಜನಕುಲೆ ಏರ್ ಮಾತಾಯ್ತು ಕೆಲಸ ಮಂತಾಗಲೇ ಕಾಸು ತಿಕ್ಕುಜಿ ಅಗಲ ಶಾಪದ ಬಲವಾದವೆ ನೀನು ಅರ್ಧಡ ನೇಲೋದು ನಿನ್ನ ಕರ್ಕದ ಜನಕಲೆ ತೂನಗ ನಾಚಿಕೆ ಅವನು ಇನ್ನು ಧರ್ಮ ಭ್ರಷ್ಟಾಚಾರ ಬಂದನ ಈ ರಾಜ್ಯಡು ಈ ದೇಶಡು ಧಾರ್ಮಿಕವಾದ ಹಣಕಾಸು ಭ್ರಷ್ಟಾಚಾರ ಮಸ್ತ್ಯಾನ ಮಂತಿಪ್ಪೇನು ಅಣ್ಣ ಧಾರ್ಮಿಕ ವಿಷಯ ಬರುವುದು ಓಟುಗೆ ತೊಂದಚಿನ ಸುನೀಲ್ ಕುಮಾರ್ ಇನ್ನು ಧಾರ್ಮಿಕವಾದ ಅಂಚಿನ ಶಾಸಕರೇನು ನಮ್ಮ ಕಾರ್ಕಳದ ಈ ರಾಜ್ಯಕ್ಕಿಂತ ಅಂಚಿನ ಮೇಲೆ ನಮ್ಮ ಮಾತೆಲ್ಲ ಸೇರಿದು ಮಲ್ಪೋಡು ದುಮ್ಮದ ದಿನಾಟ ಆನ ಸುಳ್ಳು ಮರೆಮಾಚಾರಗೋಸ್ಕರ ಇಲ್ಲಿ ಸ್ಟ್ರೈಕ್ ಎರೆಗೋಸ್ಕರ ಸ್ಟ್ರೈಕ್ ವಾರ ಗೌರವ ಘನತೆಗೋಸ್ಕರ ಸ್ಟ್ರೈಕ್ ದಾದ ಎಡ್ಡೆ ಬೇಲೆ ಮಲ್ದಿರುದು ಸುಬೋಧ್ ಬಂಡೇರು ಇಂಚಿನ ಕಾರ್ಕಳದ ರಥ ಬೀದಿಡು ಅಂಚಿನ ಒಳಚರಂಡಿ 13 ಕೋಟಿ ಕೆಲಸ ನೀರು ಬರ್ದ ಇನ್ನು ಆ ನೀರು ಬಿದ್ದು ಬರೋದುಂಟು ಆಂಡ ಕಾರ್ಕಳದ ಜನಕ್ಕೆ ಪೇಟೆದ ಜನಕ್ಕೆ ಅರ್ಥ ಆಪುಜಿ ಇನ್ನೆಲ್ಲ ಮುಂಚೆ ಮಾಡಿ ಬಿಜೆಪಿದ ಒಂದು ಆಡಳಿತ ದೀತೇದು ಆರ್ ಈ ನಮೂನೆ ಚರಂಡಿದ ನೀರನ್ನು ಕುಡ್ದುಲ ನದೆಲ್ಲ ಬೋಡ ಬಂದಾಗಲೂ ಯೋಚನೆ ಮಾಡ್ಕೊಡು ಇನ್ನು ಭುವನೇಂದ್ರ ಕಾಲೇಜಿಗೆ ಕೋರ್ಟು ಹೋದಾಗ ಅಮೃತ ಯೋಜನೆ ಕೆಲಸನ ಮರಿಯಲ್ಲ ಮಲ್ಪದ ಮಾತ ಮನುಷ್ಯ ತಿರ್ಗಾರ ಅಂಚಿನ ರೋಡ್ ಮಲ್ತು ಮಾಡ್ತಾರೆ ಬಾಕಿ ಜಾಗಗಳ ಪಿದೆ ಅಡಿಕೆ ನೋಡು ಕಾರ್ಕಳ ಪ್ರಕಾಶಿದ್ದಿದೆ ಕಾರ್ಕಳ ಮಿಂಚುತ್ತಿದೆ ಕಾರ್ಕಳದಲ್ಲಿ ಚಿನ್ನದ ರಸ್ತೆ ಎಂದು ಕಾರ್ಕಳ ಚಿನ್ನ ಅಲ್ಲ ಚಿನ್ನದ ಲೇಪ ಹಾಕಿದ್ದು ರಸ್ತೆಗೆ ನೀವೆಲ್ಲ ಬಂದು ನೋಡ್ಬೇಕು ನಾನು ಮೊನ್ನೆ ಹೋಗಿದ್ದೆ ಖಾಲಿ ಹೆಚ್ಚಿ ಬರ್ಚೆ ಕಾರ್ಕಳ ತಾಲೂಕು ಆಫೀಸರು ಕೂಡಕ್ಕೆ ಪಟ್ಟ್ಯಾಪುರ SC ST ಜನಾಂಗದಲ್ಲಿ ಇಪ್ಪು ನಂಚಿನ 100 ಇಲ್ಲಿ ಪುರ ಜಾಗ ರಸ್ತೆ ಪೋತುಂಡ ಮನುಷ್ಯನೇ ರಸ್ತೆ ಪೋವೆ ಕಣಂಜಾರದ ಒಂಜಿ ರಸ್ತೆ ಪೋಯ ಗೋಪಾಲ್ ಭಂಡಾರಿ ಪುರಗ ಸುಮಾರು 25 ವರ್ಷ ಪಿರಾಡು ಮಾಡ್ದ ಡಾಮರ್ ಬಂಡೇರಗಳು ಜನಕರು ಇನಿ ಮುಟಾಯಿ ಕಂಜಿ ತೇಪೆ ಬಾಟ ಬೇಲೆ ಆತಿದ್ದಿ ಕಾರ್ಕಳ ದಾದ ಒಂದು ಮಲ್ಪಲೇನು ದುಮ್ಮದ ದಿನಟ್ ಎಳೆ ಅದು ಬಿಚ್ಚದಿ ಇದು ಯಾಕೆಲ್ಲ ಕಾಂಗ್ರೆಸ್ ಸರ್ಕಾರ ಉಂಟು ಈ ಮೂಲಕ ಪ್ರಾಮಾಣಿಕವಾದ ಏತ್ ಮಾತ ಅನುದಾನ ಕೊರತು ಕೆಲಸ ಮಲ್ಪರಾಬಿಡ ಈಗಲೂ ಕೊನವರ ಪುಂಡ ಪೂರ ಅನುದಾನಕ್ಕೆ ತಡೆ ಮೊರಳಿ ಮೀಯರಡು 2 ಕೋಟಿ ರೂಪಾಯಿ ಅನುದಾನ ಪದ್ಧತಿ ಈಗೆಲ್ಲ ಸಮಾಜ ಕಲ್ಯಾಣ ಇಲಾಖೆ ಕೂಡ್ಲೆ ಪೋದಕ್ಕೆ ತಡೆ ಪಾಠನೆ ಕೆಲಸ ನಿರ್ದೇಶ ಸುನೀಲ್ ಕುಮಾರ್ ಬರ್ದರು ಒಳ್ಳೆ ರಿಚ್ ಬರ್ಬುನಾರೆ ಗೊತ್ತಿಬ್ಬರ ಅನುದಾನ ಬತ್ತಿದ್ದೇನು ಕೂಡ್ಲೆ ಉಂಟದಿರು ತುಂಬದ ದಿನ ಕೊರಬರ ಬೇಲೆ ಮಲ್ಪ ಸುಬೋಧ ಬರ್ಲಗನೆ ಕಾಣೆ ಬಂದ್ಪೇರು ಶೂನ್ಯ ಅನುದಾನ ಅಂದ್ ಶನಿವಾರ ಇದ್ದಾರೆ ದಿನ ಪಿಕಾಸ್ ಮಾಡೋದು ಪಿದಾಡ್ ಬೇರೆ ಪಟ್ಲ ಒಂದು ಶಂಕುಸ್ಥಾಪನೆ ಮಲ್ಪರ ಒಂದು ಕಾರ್ಲ ತಾಲೂಕು ಬೇರೆ ಓಲು ಉಲ್ಲೇರ ನೋಡು ಅಂಚಿನ ಮಸ್ತ್ ಕೆಟ್ಟ ಜನಕ್ಕೆಲ್ಲ ಬಗ್ಗೆ ಮಸ್ತ್ ಪಾತ್ರ ಬಲ್ಲಿಗೆ ನಾವೇ ಶಬ್ದ ಪಾತ್ರ ಕೈದು ಮಲ್ಪೊಡಿಗೆ ಹಾಗೆಲ್ಲ ಬಗ್ಗೆ ಜಾಸ್ತಿ ಪಾತ್ರ ನಮನ ಗೌರವ ಹಾಳಾಗ್ಬಿಡಿಗೆ ಅಂಚಪ್ಪನ ಎನ್ನ ಕಾರ್ಕಳದ ಮಾತ ಜನಗಳ ಎನ್ನ ಪ್ರೀತಿನ ವಿನಂತಿ ಬಂದುಲೆ ನಿಗಲು ಮಸ್ತ್ ಜನ ರಾಜಕಾರಣಿಗಳಿಗೆ ತೂತಾರು ಮಸ್ತ್ ಜನಗಳಿಗೆ ತೂತಾರು ಆಟ ಜನಕ್ಲೇನು ದಿಕ್ಕ ತಪ್ಪದು ಜನಕ್ಲೇನು ಹ್ಯಾಮರ್ಸ್ ಅದು ಕಾಸು ಬರ್ತದೆ ಇನ್ನು ಯಾರು ಕಾರ್ಲಾಡಿಚ್ಚೇರಿ ಇನ್ನು ಯಾರು ಕಾರ್ಲ ಬಿಡ್ತು ಹೋಗ್ತೇರಿ ನೀಗ ತಿಕ್ಕುಲ್ಲಜ್ಜಿ ದುಮ್ಮದ ನೆನಪುಜೆ ನೀಗಲು ಕಾರ್ಲಾಡ್ದು ಪಲಾಯನ ಮಲ್ಪಾರ ಸುರು ಮಲ್ತಾ ಆತರು ದುಮ್ಮ ದಿನ ಕಾರ್ಲಾಡಿ ಪರ್ಲ ಇಪ್ಪುಜೇರು ಒಂದು ನಿಗಲು ಬರೆದಿಲ್ಲ ಅರೆ ದಾದ ಬೋಡು ಅವೇನ ಕಾರ್ಕಳದ ಜನಗಳಿಗೆ ಎಂಚ ನಾಮ ಪಾಡೋಡು ಎಂಚ ಮಂಗೆ ಮಲ್ಪೋಡು ಎಂಚ ಮ್ಯಾಜಿಕ್ ಮಲ್ಪೋಡು ಅವೇನ್ ಪೂರ ಮಲ್ತದ ಆದ ಪೂರ ಅಗರ್ಭ ಆದಾಡ್ ನನ್ನ ಜನಕ್ಕೆ ಖಾಲಿ ಒರಿದನು
ಖಾಲಿ ಖಾಲಿ ಬುದ್ಧಿ ಮನ್ಪೇರು ದಾತು ಮಾತ್ರ ಬರಿದನು ಆಡ ನಮಕ್ ದೇವೇರ ದಾಲ ಕಮ್ಮಿ ಮಲ್ಸೇರು ನಮ್ಮ ದೈವ ದೇವೇರ ನಮ್ಮದು ಬದುಕರಾಗುಲು ನಂಗೆ ದೈವೇರ ಶಕ್ತಿ ಉಂಟು ಬೆನರ ಕೈಗಾರ ಗಟ್ಟಿ ಉಂಟು ನಂಗೆ ಏರಲ ಅವಶ್ಯಕತೆ ಹೆಚ್ಚಿ ಸಿದ್ದರಾಮಯ್ಯ ರಚನ ಈ ದೇಶ ತೂಯಿನ ಈ ಜಗತ್ತು ತೂಯಿನ ಎಡ್ಡೆ ಮುಖ್ಯಮಂತ್ರಿ ಇನ್ನು ಎನ್ನಲೆ ಒರಿ ಕುರಿ ಮೇಪುರ ಆದ್ ಮಾಸ್ಟರ್ ಆದ್ ಒರಿ ವಕೀಲೆ ಆದ್ ಇಡೀ ರಾಜ್ಯಕ್ಕೆ 16 ಸರಿ ಒಂಜಿ ಬಜೆಟ್ ಕೊಡ್ಯಾರ ಈನೆಲ್ಲ ಮುಖ್ಯಮಂತ್ರಿ ಉಳ್ಳೇರು DK ಶಿವಕುಮಾರ್ ರಚಿನ ಒಂದು ಅಧಿಕಾರಿಕ ಉಪ ಮುಖ್ಯಮಂತ್ರಿ ಉಳ್ಳೇರು ಪನ್ನೋಡು ದಾಂಡ ನಡೆದಮಲ್ಲ ಸೌಭಾಗ್ಯ ಉಲ್ಲಜ್ಜಿ ಇಡೀ ನಮ್ಮ ಉಡುಪಿ ಜಿಲ್ಲೆಯ ಸೋತು ದಿಪ್ಪರ 5 ಜನ ಪನ್ಪೇರು ಜಗತ್ತಲ್ಲಿ ಉಡುಪಿದ ಜನಗಳು ಅತಿ ಬುದ್ಧಿವಂತರು ಯಾರು ಅತಿ ಬುದ್ಧಿವಂತರು ಪನ್ಪ ಇದು ರಾಜ್ಯ ಜನಗಳಿಗೆ ಗೊತ್ತುಂಡು ಬಿಜೆಪಿ ಕೊಡ್ಚಿದ್ದು ಯಾಕೆಲ್ಲ ಉಡುಪಿ ಜಿಲ್ಲೆ ಜನಗಳಿಗೆ ಗೊತ್ತು ಬಿಜೆಪಿ ಕೊಡ್ಚಿದ್ದು ನಾನು ತುಂಬ ದಿನ ಆಯ್ಕ ಮಾತ ಒಂದು ಉತ್ತರ ಗೋರ್ಪುರಚಿನ ದಿನ ಶೀಘ್ರ ಬರೋದುಂಡು ಬಂದು ಐನು ಯೋಜನೆ ಮಾತೆಲ್ಲ ಕೊರ್ಪುನ ಕಿಶೇಡ್ ದತ್ತು ಮಾತ ಜನಗಳು ಕರ್ಪುನ ಟ್ಯಾಕ್ಸ್ ದೊಡ್ಡುಡೆ ಆಂಡಲ ಅವಿನ ಬಡವರೇ ಕೊರಡು ಪನ್ಪುನ ಪಕ್ಷಾತೀತವಾದ ಜಾತ್ಯಾತೀತವಾದ ಮಾತ ಜನಗಳಾಗಿಲ್ಲ ತಿಂಗಳು ಪ್ರತಿ ಒಂದು ಕುಟುಂಬಕ್ಕೆ 2,000 ಕಾಸು ಬರ್ಪುನ ಮಲ್ಲ ಯೋಜನೆ ದೇಶದ ಶುರು ಮಲ್ತಿದ್ದ ಅವ್ರು ಸಿದ್ದರಾಮಯ್ಯರ ಕಲ್ಪನೆ ಅಂತ ಮಾತ್ರ ಸಂತೋಷ ಪಡುವೆ ಅಲ್ತು ಬೊಕ್ಕ ಮಾತ ದೇಶದ ಮಾತ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಎಪ್ಪು ಬೊಕ್ಕ ಬೇತೆ ಬೇತೆ ಹಿಮಾಚಲ ಪ್ರದೇಶ ಸರ್ಕಾರ ಎಪ್ಪು ಹರಿಯಾಣ ಬತ್ತ ಸರ್ಕಾರ ಎಪ್ಪು ಮಾತೆಲ್ಲ ಕರ್ನಾಟಕ ಮೋಡಲ್ ಅದೀನಿ ಕಾಪಿ ಮಲ್ ಪ್ರಚನೆ ಬೇಲಿ ಮಲ್ದೇರು ಪಂಡ್ರ ಇಗುಲಿಗೆ ಮಸ್ತ್ ಸಂತೋಷ ಉಂಟು ಬಂದರೆ ಅಚ್ಚಾರ ಬೋದಿ ಪರಾಗ ಇನ್ನು ಜನಕ್ಕಲು ಮಾತ ಸುಭಿಕ್ಷೆ ಅದು ಅಗಲಗಲ ಇಲ್ಲ ಬೋದು ಕೇಂದ್ರ ಪನ್ಪೇರಿ ಎಗಲಿತ್ತ ಕರೆಂಟ್ ಬಿಲ್ ಕಟ್ರಜ್ಜಿ ಎಗುಲು ಖಂಡಿತ ತೃಪ್ತಿನಿ ಉಲ್ಲ ತಿಂಗಳು 2,000 ದುಡ್ಡು ಬರ್ಕೊಂಡು ಏರೆಲ್ಲ ಕೈ ಚಾಚಿ ಹೊಡೆದಿಜ್ಜಿ 10 ಕಿಲ್ಲ ಅರಿ ಬರ್ಕೊಂಡು ಅನ್ನ ಭಾಗ್ಯದ ಆತ್ಮಲ್ಲ ಭಾಗ್ಯ ಕೊಡಜಿ ಉಂಡು ಉನೆಲ್ಲ ಸುರುಟ ಆದ ಶುರು ಮಲ್ತಿತ್ತನ್ನ ಸಿದ್ದರಾಮಯ್ಯ ಅನ್ನ ಭಾಗ್ಯ ಜನಕ್ಕೆಲ್ಲ ಬಡವಗೋಸ್ಕರ 5 ಕಿಲ ಮಲ್ತೇರು 10 ಕಿಲ ಮಲ್ತೇರು ಅರಿ ಕೊರ್ರ ಕೇಂದ್ರ ಸರ್ಕಾರ ದುಮುಪಿರತ್ವಿನದಾಗ ಆಯ್ತಾ ಪರವಾದ ದುಡ್ಡು ಕೊರ್ಪರ ಕೆಲಸ ಮಾಡ್ತೇರು ಖಂಡಿತ ಬಡವೇರ ದಿಕ್ಕು ತಪ್ಪೋಡು ದೇಪಂಡ ದುಮ್ಮುನ ದಿನಟ ನಮ್ಮ ಪಂಚಾಯತ್ ಚುನಾವಣೆ ಬರೋದುಂಡು ಜಿಲ್ಲಾ ಪಂಚಾಯತ್ ಚುನಾವಣೆ ಬರೋದುಂಡು ತಾಲೂಕ್ ಪಂಚಾಯತ್ ಚುನಾವಣೆ ಬರೋದುಂಡು ಅವು ಬರ್ನಾಗ ಜನಕ್ಕೆಲ್ಲ ದಿಕ್ಕು ತಪ್ಪೋಗೋಸ್ಕರ ಇಲ್ಲಿ ಪಂಚಾಯತ್ ಎದುರಾಗೆಲ್ಲ ಒಂದು ಮಲ್ಲ ನಾಟಕ ತಂಡ ಇಜನೀರು ಎನ್ನಲೆ ಪಿಂಚಣಿ ರದ್ದದ್ದು ಮಲ್ತಿಜೇರು ಏರು ಅನೈತಿಕವಾದ ಏರು ತಪ್ಪು ದಾರಿ ಪಡೆಯುತ್ತೀರ ಅಗಲೇನು ತುಂಬೋಡು ಪರಿಷ್ಕರಣೆ ಮಲ್ಪಡು ಮಾತ್ರ ಪಾತ್ರ ಬಂದನು ಆತ ಬೇಗಲ ಅವೇನ ಧಿಕ್ಕರಿಸದೇ ಬಂದ ಆ ಬಡವೇರ ಎಲ್ಲಿತ್ತದು ಲೈನ್ ಉಂಟದು ಅಗಲ ಶಾಪ ಗುರಿ ಅವನ ಬೇಲೆ ಮಲ್ದೇರಿ ತೇರ್ಲ ಮುರ್ಕೇರಿ ಇಜ್ಜೇರು ಮಾತೆಲ್ಲ ಹುಷಾರುಲೇರು ಮಾತಾಡ ಸೋಷಿಯಲ್ ಮೀಡಿಯಾ ತೆರಿಬೇರು ಅವ್ರು ಮಾತು ಎದುರು ಬಂದು ಹಂಚಿರ ಬೇಲೇನು ದುಮ್ಮುದ ಮಲ್ಪೇರು ಖಂಡಿತ ಬಂದುಲೆ ಸುನೀಲ್ ಕುಮಾರ್ ಒಂಜಿ ಸುಳ್ಳುಗು ಕಾರ್ಕಳ ನಮ್ಮ ಕೊನೆ ಚುಕ್ಕಿದೀವೋಡು ಐದು ದುಮ್ಮುದ ನಮ್ಮನ ಮಾತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಾತ ಆ ದಿನ ಅವೇ ಸುಳ್ಳು ಬಂಡೆ ನಿಗಲೆ ಮಾತು ಗೊತ್ತುಂಡು ರೇಷನ್ ಕಾರ್ಡ್ ರದ್ದು ಆಗ್ಬಿಡು ರೇಷನ್ ಕಾರ್ಡ್ ಫೋನ್ ಬಂದ್ಬಿಡು ಅಪಪ್ರಚಾರ ಬಂತೇನೆ ಒಂದೇ ದಿನ ಬಿಟ್ಟಾಗ ಇಜ್ಜ ವಿಚಾರಣೆ ಇಜ್ಜಿ ಇದ್ದೆ ಆ ವಿಚಾರಣೆ ಕೇಳಲಿಲ್ಲ ಸೇಮ್ ಒಂದೇ ಟೈಪ್ ಮಾತವೆಲ್ಲ ಸುಳ್ಳುದು ದಾದಾಣಲ ಸೃಷ್ಟಿ ಮಾಡ್ನವರಿ ಮಹಾ ಚಾಣಕ್ಯ ಈ ದೇಶ ಆಡಿತು ಪ್ರಪಂಚ ಆಡಿತನ ಆ ಸುನೀಲ್ ಕುಮಾರ್ಗ ಚಾಣಕ್ಯರ ವಿರುದ್ಧ ನಾವು ಕೆಲಸ ಮಾಡ್ತೀವಿ ಹೊರೊಂದು ತುಂಬದ ದಿನಟ ಕಾಂಗ್ರೆಸ್ ಪಕ್ಷದ ಎಡ್ಡೆ ವಿಚಾರಧಾರೇನು ಎಡ್ಡೆ ಸಿದ್ಧಾಂತನು ಅವೇ ರೀತಿ ಆಗಲು ನಮ್ಮನ ಸಂವಿಧಾನ ತಿದ್ದಿದ ಸಂವಿಧಾನದ ಬಗ್ಗೆ ಪಾತ್ರ ಪೋಯರು ಇಡೀ ದೇಶ ರೈತ ಬಗ್ಗೆ ವಿರೋಧ ಸುರಾಯಿ ಕೂಡಲೇ ಅವೇನು ತರಡಿದ್ದೀವಿ ತಿರುಗಿರು ಜಾತಿ ಗಣಿತದ ಬಗ್ಗೆ ರಾಹುಲ್ ಗಾಂಧಿ ಇನಿಯತ್ತು ಸುಮಾರು 10 ವರ್ಷ ಅಡಿಸಿ ಬಗ್ಗೆ ಪಾತ್ರ ಒಂದು ಬರ್ತೇನೆ ಇಲ್ಲಿ ರಾಹುಲ್ ಗಾಂಧಿ ಖಂಡಿತ ಆಯ್ತ ಶ್ರೇಯ ಅಭಿವೃದ್ಧಿ ತಿಕ್ಕೊಂಡು ಪಂದು ಗೊತ್ತಾಯಿ ಕೂಡಲೇ ಬಿಹಾರ ಚುನಾವಣೆ ಎದುರ್ದಿ ಒಂದು ಜಾತಿ ಗಣತಿ ಮಲ್ಪೋಡು ಅವು ಅವಶ್ಯಕತೆ ಒಂದು ಬಂದ್ಮೇಲೆ ಜಾತಿ ಗಣತಿ ಜಾತಿದ ಬಗ್ಗೆ ಪತ್ತ ಮಾಡ್ರತ್ ಏರು ನಿಜವಾದ ಬಡವರುಳ್ಳೇರು ಆಗ ಅವಕಾಶ ಕೊರಡು ಬಂದ ಸಮಾಜ ಅವಕಾಶ ಕೊಡುವ ಉದ್ದೇಶಕ್ಕೆ ಒಂದು ಜಾತಿ ಗಣತಿಗೆ ಇನಿ ಕರ್ನಾಟಕ ಸರ್ಕಾರ ಮುನ್ನುಡಿ ಬರೇನೇನು ಇನಿ ದೇಶವೇನು ಎದುರು ಬತ್ತೊಂದು ಬೇರೆ ಮಲ್ತೊಂದು ಬಂದ ಪಾತ್ರವನ್ನು ಬರೋದು ದುಂಬದ ದಿನಾಟ ನಮ್ಮನ ಕಾರ್ಯಕರ್ತರು ಏರ್ಲ ಧೃತಿಗಳಿಂದ ಕಾಂಗ್ರೆಸ್ ಪಕ್ಷದ ಹೆಜ್ಜೆ ವಿಚಾರಧಾರೇನು ಸಿದ್ಧಾಂತನು ಸತ್ಯ ಬಂದೊಂದು ನಮ್ಮ ಜನಗಳ ಪೋಯಿ ಗೆಂದು ದಾಂಡ ಸತ್ಯ ಮಾತ್ರ ಗೆಂದೋಡು ಸುಳ್ಳುಡು ನಮಗೆ ಏಪಲ ಗೆಲುವು ಕೊಡ್ಚಿ ಸತ್ಯದ ಗೆಲುವು ಆ ಪರ್ಮನೆಂಟ್ ಗೆಲುವು ಆದಿಪ್ಪು ನಮ್ಮ ಪಾತ್ರ ಬಂದೊಂದು ಇನ್ನು ಬರ್ತನ ಯಾಕೆಲ್ಲ ಮಾತ ಪಕ್ಷದ ಮುಖಂಡರಿಗೆ ಏರೆಲ್ಲ ಪುನರ್ ಪಂಡಿತಿಜಿನ ಖಂಡಿತ ಬೇಜಾರು ಮಾಡ್ಬೇಡಿ ನಾವು ಮಾತ ಒಟ್ಟು ಸೇರಿ ಕಾರ್ಯಕ್ರಮದ ಸುಭದ್ರಾ ಓರಿ ಗೋಪಿನಾಥ್ ಭಟ್ರು ಓರಿ ಏರ್ಲ ಸೇರ್ತದೆ ಮಲ್ಬಾರ ಸಾಧ್ಯಜಿ ನಮ್ಮ ಮಾತ ಒಗ್ಗಟ್ಟಡಿ ಉತ್ತರದಾಂಡ ನಮ್ಮ ಮಾತ ದುಮ್ಮದ ಚುನಾವಣೆ ನಮ್ಮ ಕಾರ್ಯಕರ್ತರಿಗೆ ಕೊಂಚ ಅಧಿಕಾರ ಕೊರ ಚಾತುಂಡು ಇನ್ನು ಮಾತೇನೆ ಕೆಲವು ಜನ ನಾಮ ನಿರ್ದೇಶಕ ಮಧ್ಯಪರ ಕೆಲವೇ ಅವಕಾಶ ಮಧ್ಯಪರ ಒಂದು ಸಾಧ್ಯ ಆತನು ಕೇವಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇಪ್ಪರಬಹುದು ಮಾತ್ರ ಒಮ್ಮೆ ನಿಗಲು ಮಾತು ನೆನಪುದಿಯವರು ದುಮ್ಮದ ದಿನಾಟ ಕರ್ನಾಟಕ ಕಾರ್ಕಳ ಅಡ್ಲ
ಕಾಂಗ್ರೆಸ್ ಪ್ರತಿ ಒಂದು ಹಂತಡ್ಲ ಗೆದ್ದು ನಚ್ಚಿನ ಬೇಳೆಯನ್ನು ದುಂಬುದ ಇನ್ನಿತಾಗಲ ಪ್ರತಿಭಟನೆಗೆ ಉತ್ತರದಾದ ಬಣ್ಣ ದುಂಬುದ 34 ಪಂಚಾಯತ್ತರ ಕಾಂಗ್ರೆಸ್ ಗೆದ್ದು ನಚ್ಚಿನ ಬಣ ಇನ್ನೇ ಈ ವೇದಿಕೆ ಮೂಲಕ ನಮ್ಮ ಒಂದು ಶಪಥ ಮಾಡುವ ಪಾತ್ರ ಬರೆದು ಮಾತೆಲ್ಲ ವಂದಿಸಾದ ಎನ್ನ ಪಾತ್ರ ಹೊಂದವೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ನಮ್ಮೆಲ್ಲ ನಾಯಕರು, ಮುಖ್ಯವಾಗಿ ನಮ್ಮ ನಾಯಕರು, ವರ್ತಮಾನದಲ್ಲಿ ಕಾರ್ಕಳ ಕಾಂಗ್ರೆಸ್ ಅನ್ನು ಮುನ್ನಡೆಸುವಂತ ಸಾಧನೆಯ ಹಿರಿತನವನ್ನು ಹೊಂದಿರತಕ್ಕಂತ ಉದಯ್ ಕುಮಾರ್ ಶೆಟ್ರೆ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸುಭದಾ ರಾವ್ರವರೇ, ಹೆಬ್ರಿಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ನಮ್ಮ ಹಿರಿಯರು, ಉಡುಪಿ ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಸುಧಾಕರ ಕೋಟಿ ಅವರಿದ್ದಾರೆ ಅವರೇ, ಪುರಸಭೆಯ ಮಾಜಿ ಅಧ್ಯಕ್ಷರು ಸುಬೀತ್ ಅನ್ನಾರ್ದವರೇ, ಬೇರೆ ಬೇರೆ ಘಟಕಗಳ ಅಧ್ಯಕ್ಷರುಗಳೇ, ಪುರಸಭೆಯಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದಂತಹ ಪುರಸಭಾ ಸದಸ್ಯರುಗಳೇ, ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮಗೆ ಈ ಪ್ರತಿಭಟನೆಯ ಅಗತ್ಯವಿಲ್ಲ, ಆದರೆ ಹಲವೊಮ್ಮೆ ಯಾವುದು ಅಗತ್ಯವಿಲ್ಲವೋ ಅಗತ್ಯ ಇಲ್ಲದ್ದನ್ನು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎದುರಾಳಿ ಅಗತ್ಯವಿಲ್ಲದ್ದನ್ನು ಅದು ಅಗತ್ಯ ಅಂತ ಜನರ ದಿಕ್ಕು ತಪ್ಪಿಸಿದಾಗ ನಾವು ಸತ್ಯದ ಪ್ರತಿಪಾದನೆಯನ್ನು ಮಾಡುವ ಗುರಿಯೊಂದಿಗೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾದ್ದು. ಇದು ಸಾಮಾಜಿಕ ನ್ಯಾಯ. ಆ ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ನಾವು ಇವತ್ತು ಕಾರ್ಕಳದಲ್ಲಿ ಏನು ಬಿಜೆಪಿ ಇದೆ, ಏನು MLA ಅವರಿದ್ದಾರೆ, ಏನು ಬಿಜೆಪಿಯ ನಾಯಕರಿದ್ದಾರೆ, ಅವರ ವರ್ತನೆಯ ವಿರುದ್ಧ, ಅವರ ಸುಳ್ಳು ಮಾತಿನ ವಿರುದ್ಧ, ಅವರು ರಾಜಧರ್ಮಕ್ಕೆ ಬಗೆಯಿಟ್ಟಿರತಕ್ಕಂಥ ದ್ರೋಹ ಏನುಂಟು ಅದರ ವಿರುದ್ಧ ರಾಜಧರ್ಮದ ಪ್ರತಿಪಾದಕರಾಗಿ ನಾವು ಇವತ್ತು ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಇಳಿದಿದ್ದೇವೆ. ಬಂಧುಗಳೇ, ಇವತ್ತು ಬೆಳಿಗ್ಗೆ ಕುಕ್ಕುಂದೂರು ಪಂಚಾಯತ್ ಗ್ರೌಂಡಿನಲ್ಲಿ ಇವರ ಪ್ರತಿಭಟನೆಯನ್ನು ನೋಡಿದೆ, ಮಾತುಗಳನ್ನು ಕೇಳಿದೆ. ಅಲ್ಲಿ ಒಬ್ಬ ಬಹಳ ಹಾರ್ಮೋನಿಯಂ ಬಾರಿಸ್ತಿದ್ದ, ಮತ್ತೆ ಕೆಲವರು ಸಂಗೀತ ಹಾಡ್ತಿದ್ರು. ಆ ಹಾಡು ಏನು ಅಂತ ಹೇಳುವುದಿಲ್ಲ ನಾನು, ಆದರೆ ರಾಗ ಮಾತ್ರ ನನಗೆ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ವಿಚ್ ಈಸ್ ಅಪ್ಲಿಕೇಬಲ್, ಯಾವುದು ಅವರಿಗೆ ಅರ್ಥಪೂರ್ಣವಾಗಿ ಅಪ್ಲಿಕೇಬಲ್ ಆಗುತ್ತದೋ ಅಂತ ರಾಗದಲ್ಲಿ ಅವರು ಹಾಡ್ತಿದ್ರು. ಅದರಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಮರ್ಯಾದಾ ಪುರುಷೋತ್ತಮನಾದಂತಹ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಡದಿಯ ಬಗ್ಗೆಯೂ ಕೂಡ ಹೀನಾಯವಾದಂತಹ ಒಂದು ಸ್ಥಿತಿಯಲ್ಲಿ ಆಡಿದರು. ರಾಗ ಯಾವುದು ಗೊತ್ತುಂಟ? ಅದೇ ದಂಡ ಪಿಂಡಗಳು ಎನ್ನುವ ರಾಗ. ನಾನು ಅಲ್ಲಿ ಹೇಳಿದೆ, ಅಪ್ಪ ಸರಿಯಾಗಿ ಹೇಳಿಬಿಡು, ರಾಗ ಬೇಡ, ದಂಡ ಪಿಂಡಗಳು, ನಾವು ದಂಡ ಪಿಂಡಗಳು ಅಂತ ರಾಗದಲ್ಲಿ ನಿಮ್ಮ ಹಣೆ ಬರಹವನ್ನೇ ನೀವು ನಿಮ್ಮ ವೇದಿಕೆಯಲ್ಲಿ ಹಂಚಿಕೊಳ್ಳಿ ಅಂತ. ಅಲ್ಲಿಯೇ ನನ್ನ ಬಳಿಯಲ್ಲಿ ಇದ್ದಂತ ನನ್ನ ಮಿತ್ರ ಒಬ್ಬ ಬಿಜೆಪಿಯವ ನನ್ನ ಬಳಿಯಲ್ಲಿಯೇ ಇದ್ದ, ಅವ್ರು ಹೇಳ್ತಾರೆ, ಒಂದು ಮಾತ ನಾಲ್ಕು ಬೋಡಿತ್ತಡ ಅಂದ್ರೆ ಏನರ್ಥ ಈಗ? ಹೀಗೆ ಸುಳ್ಳಿನ ಸರಮಾಲೆಯಲ್ಲಿ ನಾವು ಸರಕಾರವನ್ನು ಕಟ್ಟುತ್ತೇವೆ ಅಂತ ಕಟ್ಟಿ ರಾಜ್ಯವನ್ನು ಅಧೋಗತಿಗೆ ತಳ್ಳಿದಂಥವರು, ದೇಶದಲ್ಲಿಯೇ 60% ಏನು ಲಂಚ ಭ್ರಷ್ಟಾಚಾರದ ಒಂದು ಸಿದ್ಧಾಂತವನ್ನು ರಾಜಕೀಯಕ್ಕೆ ಇಳಿಬಿಟ್ಟವರು, ಇವತ್ತು ಯಾವ ರಾಜಧರ್ಮದ ತಳಹದಿಯಲ್ಲಿ ಸರ್ಕಾರ ಆಡಳಿತ ನಡೆಸುತ್ತದೆ ಆ ಸರ್ಕಾರದ ವಿರುದ್ಧ ಇವರು ಬಂಡೆದ್ದು ಸುಳ್ಳು ಪ್ರಚಾರಗಳನ್ನು ಮಾಡ್ತಿದ್ದಾರೆ. ಇದು ನಿಜವಾಗಿಯೂ ವಿಷಾದನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಂಧುಗಳು, ತಮ್ಮ ತಪ್ಪನ್ನು ತಿದ್ದುಪಡಿ ಮರೆಮಾಚಲಿಕ್ಕ ಇವತ್ತು ಏನ್ ಮಾಡ್ತಿದ್ದಾರೆ? ಏನಾದರೂ ಒಂದು ರೀತಿಯಲ್ಲಿ ನಾವು ಮುಂದಿನ ಚುನಾವಣೆಯಲ್ಲಾದರೂ ಅಧಿಕಾರಕ್ಕೆ ಬರಬೇಕು ಎನ್ನುವ ಗುರಿಯೊಂದಿಗೆ ಪಂಚಾಯತ್ಗಳಿಗೆ ಹೋಗಿ ಏನೆಲ್ಲ ಸುಳ್ಳುಗಳು ಉಂಟು ಆ ಸುಳ್ಳುಗಳಿಗೆ ಹೇಳಿದ್ದಾರೆ. ಆ ಸುಳ್ಳುಗಳಿಗೆ ಉತ್ತರವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಕೇವಲ ಬಾಯಿಯಲ್ಲಿ ಹೇಳಿದ್ದಲ್ಲ, ದಯಮಾಡಿ ಪತ್ರಕರ್ತರು ಇದರದ್ದೊಂದು ಫೋಟೋವನ್ನು ತೆಗೆದು ನಿಮ್ಮ ಪತ್ರಿಕೆಗಳಲ್ಲಿ ಹಾಕಬೇಕು ಅಂತ ಹೇಳ್ಕೊಡ್ತಿದ್ದೇನೆ. ಇನ್ನು ಮುಂದೆ ನಿಮಗೆ ದರಖಾಸ್ತು ಸಿಗುವುದಿಲ್ಲ, ಅಕ್ರಮ ಸಕ್ರಮ ಸಿಗುವುದಿಲ್ಲ.
ಇನ್ನು ಬೇರೆ ಬೇರೆ ಏನು ಸರ್ಕಾರದಿಂದ ಸಿಗತಕ್ಕಂತಹ ಸೌಲಭ್ಯಗಳು ಅವುಗಳು ಸಿಗುವುದಿಲ್ಲ. ಕರೆಂಟ್ ಬಿಲ್ ಇದು ಹೆಚ್ಚು ಮಾಡಿದ್ದು ಇವರು. ಇನ್ನು ಏನೇನು ಬಹಳಷ್ಟು 5-6 ವಿಚಾರಗಳನ್ನು ಇವರು ಪಂಚಾಯತ್ಗಳಿಗೆ ಹೋಗಿ ಅಲ್ಲಿ ಪೆನ್ಷನ್, ವೃದ್ಧಾಪ್ಯ ವೇತನ, ವಿಧವಾ ವೇತನಾದಿಗಳನ್ನು ಪಡೆದುಕೊಳ್ತಕ್ಕಂತಹ ಜನರನ್ನು ನಿಮ್ಮದ್ದು ಪೆನ್ಷನ್ ರದ್ದಾಗ್ತದೆ ಅಂತ ಸುಳ್ಳು ಹೇಳಿ ಅವರನ್ನು ಪಂಚಾಯತ್ಗೆ ಕರೆಸಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳಷ್ಟು ವಿಷಾದನೀಯ. ಬಂಧುಗಳೇ, ನಾನು ಒಬ್ಬ ಪಕ್ಷದ ವಕ್ತಾರನಾಗಿ, ಜಿಲ್ಲಾ ವಕ್ತಾರನಾಗಿ ಬಹುಶಃ ಏನು ಇವತ್ತು 5 ವಿಚಾರಗಳನ್ನು ಸಮಾಜದ ಮುಂದಿಟ್ಟು ಜನರ ದಿಕ್ಕು ತಪ್ಪಿಸ್ತಾರೆ. ಆ ಎಲ್ಲವುಗಳ ಬಗ್ಗೆಯೂ ಕೂಡ ಪ್ರಜಾವಾಣಿ ಪತ್ರಿಕೆ, ಇಂಡಿಯನ್ ಎಕ್ಸ್‌ಪ್ರೆಸ್, ಡೆಕ್ಕನ್ ಹೆರಾಲ್ಡ್, ಸಂಯುಕ್ತ ಕರ್ನಾಟಕ ಇತ್ಯಾದಿ ಪತ್ರಿಕೆಗಳಲ್ಲಿ ಅದಕ್ಕೆ ಬೇಕಾದಂತಹ ಉತ್ತರವನ್ನು ಆ ಹೊತ್ತಲ್ಲೇ ನಾನು ಕೊಟ್ಟಿದ್ದೇನೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ವಿದ್ಯುತ್ ಬಿಲ್ ಹೆಚ್ಚಳಕ್ಕೆ ಇಂದಿನ ಸರ್ಕಾರವನ್ನು ಬಾಧ್ಯದಾರರನ್ನಾಗಿ ಮಾಡ್ತಾರೆ. ಈ ವಿದ್ಯುತ್ ಬಿಲ್ ಹೆಚ್ಚಳ 5 ಗ್ಯಾರಂಟಿಗಳ ಹಣವನ್ನು ಭರ್ತಿ ಮಾಡಲಿಕ್ಕಾಗಿ ಈ ಬಿಲ್ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಹುಶಃ ಈ ಬಿಲ್ ಹೆಚ್ಚಳ ಯಾರ ಕಾಲದಲ್ಲಿ ಆದದ್ದು? 2022 ಮತ್ತು 23ರಲ್ಲಿ ಇವರದ್ದೇ ಸರ್ಕಾರ ಇತ್ತು. 23ರ ಆರಂಭ, 22ರಲ್ಲಿ ಇದೇ ಸುನೀಲ್ ಕುಮಾರ್ ರವರು ಇಲ್ಲಿನ ಸರ್ಕಾರದ ಯಾವುದು ವಿದ್ಯುತ್ಗೆ ಸಂಬಂಧ ಇಲಾಖೆಯ ಮಂತ್ರಿ ಆಗಿದ್ದರು. ಈ ಹಿಂದಿನ ಒಂದ 22-23 ಇಸ್ವಿಯಲ್ಲಿ ಇವರದ್ದೇ ಸರ್ಕಾರ 23ರ ಆರಂಭದಲ್ಲಿತ್ತು. ಈ ಹಿಂದಿನ ಇಂಧನ ಹೊಂದಾಣಿಕೆಯ ಶುಲ್ಕವನ್ನು ಕ್ರೋಢೀಕರಿಸುವ ಗುರಿಯೊಂದಿಗೆ ರಾಜ್ಯದ 5 ಮೆಸ್ಕಾಂಗಳ ಬೇಡಿಕೆಯಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಮಂಡಳಿ ನಮಗೆ ಬೆಲೆಯನ್ನು ಹೆಚ್ಚಿಗೆ ಮಾಡಬೇಕು. ಈ ಹಿಂದೆ ನಮಗೆ ಕಲ್ಲಿದ್ದಲು ಸಿಗ್ಲಿಲ್ಲ. ಈ ಹಿಂದಿನ 2021-22ರಲ್ಲಿ ಕಲ್ಲಿದ್ದಲು ಸಿಗದೇ ಇದ್ದ ಕಾರಣವಾಗಿ ನಮಗೆ ಉಂಟಾದ ನಷ್ಟವನ್ನು ಭರಿಸಲಿಕ್ಕೆ ನೀವು ನಮಗೆ ವಿದ್ಯುತ್ ಬಿಲ್ಲನ್ನು ಹೆಚ್ಚಿಸಿ ಆರ್ಥಿಕವಾಗಿ ಇಲಾಖೆಯನ್ನು ಸುಭದ್ರಗೊಳಿಸಬೇಕು ಅಂತ ಕೇಳಿದ್ರು. ಅದೇ ಪ್ರಕಾರ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಏಪ್ರಿಲ್ 1ರಿಂದ 2023 ಏಪ್ರಿಲ್ 1ರಿಂದ ಪೂರ್ವಾನ್ವಯ ಆಗುವಂತೆ ಮೇ 8ರಂದು ಈ ಪ್ರಸ್ತಾವನೆಯನ್ನು ಅನುಮೋದಿಸಿ ಮೇ 12ರಂದು ಸರ್ಕಾರ 70 ಪೈಸೆಯನ್ನು ಹೆಚ್ಚುವರಿ ಮಾಡಿತು. ಹಾಗಾದ್ರೆ ಆಗ ಇದ್ದವರು ಯಾರು? ಸುನೀಲ್ ಕುಮಾರ್ ನೀವೇ ಮಂತ್ರಿ ಆಗಿದ್ದದ್ದು. ಕೂಡಲೇ ನಮ್ಮ ಸರ್ಕಾರ ಬಂತು. ಅದನ್ನು ಅನುಷ್ಠಾನ ಮಾಡುವಂತದ್ದು ನಮ್ಮ ಕರ್ತವ್ಯವಾಗಿರುತ್ತದೆ. ಆ ನೆಲೆಯಲ್ಲಿ ನಾವು ಅನುಮತಿ ಮಾಡಿದ್ದೇವೆ. ಇನ್ನು ಹೌಸ್ ಸೈಟ್ಗಳನ್ನು ಕೊಡುವುದಿಲ್ಲ. ಯಾವ ಹೌಸ್ ಸೈಟ್ಗಳನ್ನು ಕೊಡಲಿಲ್ಲ. ನಾವು ನ್ಯಾಯಯುತವಾಗಿ ಹೌಸ್ ಸೈಟ್ಗಳನ್ನು ಕೊಟ್ಟಿದ್ದೇವೆ. ಅಲ್ಲಿ ನಿಟ್ಟೆಯಲ್ಲಿ ಯಾವ ಜಾಗದಲ್ಲಿ ಜವಳಿ ಪಾರ್ಕ್ ಅಂತ ನಾವು ಮಾಡಲಿಕ್ಕೆ ಹೋಗಿದ್ದಾರೆ. ಈ ಜವಳಿ ಪಾರ್ಕಿನಲ್ಲಿ ಜವಳಿ ಪಾರ್ಕ್ ಮಾಡದೆ ಅದೇ ಜಾಗದಲ್ಲಿ 13 ಸಕ್ರಮಗಳನ್ನು ಸಕ್ರಮ ಮಾಡಿಕೊಟ್ಟಿದ್ದೀರಲ್ಲ. ಯಾವ ರೀತಿಯಲ್ಲಿ ಆರ್ಟಿಸಿ ಕೊಟ್ಟಿದ್ದೀರಿ? ಅದಕ್ಕೆ ತಾತ್ಕಾಲಿಕ ನೆಲೆಯಲ್ಲಿ ಅಧಿಕಾರ ಪತ್ರವನ್ನು ಕೊಟ್ಟಿದ್ದೀರಿ.
ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಿಮಗೆ ತಾತ್ಕಾಲಿಕ ನೆಲೆಯಲ್ಲಿ ಯಾವುದೇ ಒಂದು ಜಾಗಕ್ಕೆ RTC ಆಗಲಿ ಅಧಿಕಾರ ಪತ್ರವನ್ನಾಗಲಿ ಕೊಡತಕ್ಕಂತ ಅಧಿಕಾರ ನಿಮ್ಗೆ ಇಲ್ಲ. ಆದ್ರೆ ನೀವು ಅದು ಕೊಟ್ಟಿದ್ದೀರಲ್ಲ, ಹಾಗಾದ್ರೆ ಇದು ನ್ಯಾಯಯುತವ ಅಂತ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. G ಕ್ಯಾಟಗರಿ ಸೈಟ್ ನೀವು ಏನು ಮಾಡಿದ್ದೀರಿ? ಕಳೆದ ಸಲ ನಿಮ್ಮನ್ನು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು. ಸುಪ್ರೀಂ ಕೋರ್ಟ್ G ಕ್ಯಾಟಗರಿ ಸೈಟ್ ಅನ್ನು ಕೊಳ್ಳಿಕ್ಕೆ ಬಾರದು ಅಂತ ನಗರ ಪ್ರಾಧಿಕಾರದಲ್ಲಿ ಅದನ್ನು ನಿಷೇಧ ಮಾಡಿದ್ರು ಕೂಡ ನೀವು G ಕ್ಯಾಟಗರಿ ಸೈಟ್ ಅನ್ನು ಕೊಟ್ಟು ಸುಪ್ರೀಂ ಕೋರ್ಟ್ ನಿಮಗೆ ಚೀಮಾರಿಯನ್ನು ಹಾಕ್ತದೆ. ಇದನ್ನು ನೀವು ಮನನ ಮಾಡಿಕೊಳ್ಬೇಕಾಗ್ತದೆ. ಬಂಧುಗಳೇ, ಹಸಿರು ಕೂಟ ಪೀಠದಲ್ಲಿ ಯಾವುದು ಸುಪ್ರೀಂ ಕುಂಕಿ ಜಾಗದ ಪ್ರಕರಣ, ಅಕ್ರಮ ಸಕ್ರಮದ ಪ್ರಕರಣ ಯಾವುದು ಕುಂಕಿ ಜಾಗದಲ್ಲಿ ಇರ್ತದೋ ಅಥವಾ ಡೀಮ್ಡ್ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಇರ್ತದೋ, ಈಗಾಗಲೇ ಆ ಸ್ಥಳ ಆ ಪ್ರಕರಣ ಏನುಂಟು ಅದು ಸುಪ್ರೀಂ ಕೋರ್ಟ್ನ ಹಸಿರು ಪೀಠದಲ್ಲಿ ಇರುವುದರಿಂದ ಹಸಿರು ಪೀಠದಲ್ಲಿ ಇತ್ಯರ್ಥ ಆಗದೆ ಕೊಡ್ಲಿಕ್ಕಾಗುವುದಿಲ್ಲ. ಆ ನೆಲೆಯಲ್ಲಿ ನೀವು ನಿಮ್ಮ ಓಟಿನ ಸ್ವಾರ್ಥಕ್ಕಾಗಿ ಕಳೆದ ಬಾರಿ ಕೊಟ್ಟಂತಹ ಬಹುಶಃ ಅಕ್ರಮ ಸಕ್ರಮಗಳು ಸಕ್ರಮ ಆಗದೆ ಉಳಿದಿರಬಹುದು ಅಥವಾ ಅರ್ಜಿ ಹಿಂದಕ್ಕೆ ಹೋಗಿರಬಹುದು. ಯಾವುದೇ ಕಾರಣಕ್ಕೂ ಇದನ್ನು ಕೊಡಲಿಕ್ಕೆ ಸರ್ಕಾರದಿಂದ ಆಗುವುದು ಆ ನೆಲೆಯಲ್ಲಿ ಮಾತ್ರ ಆಗಿದೆ. ಅಷ್ಟೇ ಅಲ್ಲ, ನಿಮ್ಮದ್ದೇ ಪಕ್ಷ 18 ವರ್ಷದವರನ್ನು ಇವರ 18 ವರ್ಷದವರನ್ನು ಅಕ್ರಮ ಸಕ್ರಮದಲ್ಲಿ ಅರ್ಜಿ 18 ವರ್ಷ 19 ವರ್ಷ 20 ವರ್ಷದವರು ನಾನು ಇಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ತೆಂಗಿನ ತೋಟ ಉಂಟು, ಅಡಿಕೆ ತೋಟ ಉಂಟು ಅಂತ ನೀವು ಅರ್ಜಿ ಕೊಟ್ಟಿದ್ದೀರಲ್ಲ, 18 ವರ್ಷದವನ ಮಾಡಿದಂತ ತೋಟ 25 ವರ್ಷದಷ್ಟು ಬೆಳೆಯಲಿಕ್ಕೆ ಸಾಧ್ಯ ಉಂಟಾ? ಅಂತಹ ಏನು ಅಕ್ರಮ ಸಕ್ರಮಗಳನ್ನು ನಾವು ತಿರಸ್ಕರಿಸಿದ್ದೇವೆ. ಹೀಗೆ ಇದು ಎಲ್ಲವನ್ನೂ ತಾವು ಸುಳ್ಳು ಹೇಳ್ತೀರಿ. ನಾನು ಇಷ್ಟು ಹೇಳ್ತಾ ಇದ್ದೇನೆ, ಈ ದೇಶದಲ್ಲಿ ಸುಳ್ಳಿನ ಮೂಲಕ ರಾಜ್ಯದ ಅಧಿಕಾರದ ಅರಮನೆಯನ್ನು ನಾವು ಕಟ್ಟಿಕೊಳ್ತೇವೆ ಅಂತ ಯೋಚನೆಯನ್ನು ಮಾಡಿದರೆ ಅದು ನಿಮ್ಮಿಂದ ಆಗುವುದಿಲ್ಲ. ಜನ ಬುದ್ಧಿವಂತರಿದ್ದಾರೆ. ಕಾರ್ಕಳದಲ್ಲಿ ಗೋಪಾಲ ಭಂಡಾರಿ ಅಂತವರು, ವೀರಪ್ಪ ಮೊಯ್ಲಿ ಅಂತವರು ಸತ್ಯದ ತಳಹದಿಯ ಮೇಲೆ, ರಾಜಧರ್ಮದ ತಳಹದಿಯ ಮೇಲೆ ಜನಮಾನಸಕ್ಕೆ ಸರ್ಕಾರದ ಏನು ಅಭಿವೃದ್ಧಿ ಕಾಮಗಾರಿಗಳು ತಲುಪುವ ರೀತಿಯಲ್ಲಿ ಈ ಆಡಳಿತವನ್ನು ಮಾಡಿದ್ರು. ಅದೇ ಆಡಳಿತ ಮುಂದುವರಿಬೇಕಾದ್ರೆ ಮುಂದುವರಿಯುವ ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಏನೋ ದುರದೃಷ್ಟವಶಾತ್ ಇಲ್ಲಿ ಸೋತಿರಬಹುದು, ಆದರೆ ಈ ಸೋಲು ಕಾರ್ಕಳದಲ್ಲಿ ಶಾಶ್ವತವಲ್ಲ. ಮುಂದಿನ ಕಾಲದಲ್ಲಿ ನಮಗೂ ಕೂಡ ಗೇಲು ಉಂಟು ಎನ್ನತಕ್ಕಂಥ ಮಾತನ್ನು ಹೇಳಿ ಈ ಒಂದು ಏನು ಅವರು ಹೇಳ್ತಕ್ಕಂಥ ಸುಳ್ಳಿಗೆ ತಾವು ಯಾರು ಬಲಿಯಾಗಬಾರ್ದು ಅಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಳ್ಳುಗಳಿಂದ ಬಿಜೆಪಿಯ ಮುಖವನ್ನ ತನ್ನ ಮಾತುಗಳಿಂದ ಅನಾವರಣಗೊಳಿಸಿದಂತ ಉಡುಪಿ ಜಿಲ್ಲಾ ವಕ್ತಾರರಾದ ಬಿಪಿನ್ ಚಂದ್ರಪಾಲ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಪ್ರತಿಭಟನೆ ಭ್ರಷ್ಟ ಸುನೀಲ್ ಕುಮಾರ್ ಅವರ ಎಲ್ಲಾ ದೌರ್ಜನ್ಯಗಳನ್ನ ಮೆಟ್ಟಿ ನಿಲ್ಲುವ ಮೂಲಕ ಕಾಂಗ್ರೆಸ್ ಅನ್ನ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡುತ್ತೇವೆ ಎನ್ನುವ ಮಾತನ್ನೇ ಹೇಳಿದ ಕಾರ್ಕಳ ಕಾಂಗ್ರೆಸ್ ಮುಖಂಡರಾದ ಉದಯ್ ಶೆಟ್ಟಿ ಮುನಿಯಾಲ್ ಅವರಿಗೆ ಧನ್ಯವಾದಗಳು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಕಾರ್ಕಳ ಶಾಸಕರಿಗೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವ ಕಾರ್ಕಳ ಶಾಸಕರಿಗೆ, ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಯುವ ಮೋರ್ಚಾ ಮುಖಂಡನ ರಕ್ಷಣೆಗೆ ನಿಂತ ಕಾರ್ಕಳ ಶಾಸಕರಿಗೆ, ಕಳಪೆ ಒಳಚರಂಡಿ ಕಾಮಗಾರಿಗೆ ಕಾರಣವಾದ ಕಮಿಷನ್ ಶಾಸಕ ಕಾರ್ಕಳದ ಸುನೀಲ್ ಕುಮಾರ್ಗೆ, ಎಣ್ಣೆ ಹೊಳೆ ಏತ ನೀರಾವರಿ ಯೋಜನೆಯಲ್ಲಿ ಕಿಕ್ ಬ್ಯಾಕ್ ಪಡೆದ ಕಾರ್ಕಳ ಶಾಸಕರಿಗೆ, ರಸ್ತೆ ಹೊಂಡಗಳ ಸರದಾರ ಕಾರ್ಕಳ ಶಾಸಕರಿಗೆ, ನಕಲಿ ಪರಶುರಾಮ ಪ್ರತಿಮೆಯ ರೂವಾರಿ ಕಾರ್ಕಳ ಶಾಸಕರಿಗೆ, ಭ್ರಷ್ಟಾತಿ ಭ್ರಷ್ಟ ಕಾರ್ಕಳ ಶಾಸಕರಿಗೆ. ಈಗ ಧರಣಿ ಸತ್ಯಾಗ್ರಹದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಧರಣಿ ಸತ್ಯಾಗ್ರಹದ ವಂದನಾರ್ಪಣೆ ಕಾರ್ಯಕ್ರಮವನ್ನ ಚಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ದಿನೇಶ್ ಶೆಟ್ಟಿ ಚಾರ ಅವರು ನಡೆಸಿಕೊಳ್ಬೇಕಾಗಿ ವಿನಂತಿಸ್ತೇನೆ. ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ನಡೆದಂತಹ ಶಾಸಕ ಸುನೀಲ್ ಕುಮಾರ್ ಅವರ ವೈಫಲ್ಯದ ಕುರಿತು ಹಾಗೆ ಕಾಂಗ್ರೆಸ್ ಸರ್ಕಾರದ ಸುಳ್ಳು ಅಪಪ್ರಚಾರದ ಬಗ್ಗೆ ಧರಣಿ
ನಮ್ಮ ಉದಯ್ ಕುಮಾರ್ ಶೆಟ್ಟಿ ಮುನಿಯಲ್ ಅವರಿಗೂ ಕೂಡ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸುತ್ತಿದ್ದೇನೆ. ಹಾಗೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುಬೋಧರಾವ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಗೋಪಿನಾಥ್ ಭಟ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಹಾಗೆ ವಿವಿಧ ಘಟಕಗಳ ಅಧ್ಯಕ್ಷರು ಸದಸ್ಯರು ಹಾಗೆಯೇ ಆಗಮಿಸಿದಂತಹ ಎಲ್ಲ ಕಾಂಗ್ರೆಸ್ ಘಟಕದ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಸಲ್ಲಿಸುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೆ ನಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಆರಕ್ಷಕ ಠಾಣಾ ಸಿಬ್ಬಂದಿಗಳಿಗೂ ಹಾಗೆ ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಸಲ್ಲಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಕೈಗೊಳಿಸ್ತಾ ಇದ್ದೇವೆ.